ಈ ಮನೆಯ ಮೇನ್ ಹೈಲೈಟ್ ಮೂನ್ ಕಾನ್ಸೆಪ್ಟ್ ಬೆಡ್ರೂಮ್. ಡಾಟರ್ ಬೆಡ್ರೂಮ್ ಅಲ್ಲಿ ಫ್ಲೋರ್ ಟು ಸೀಲಿಂಗ್ ಲೆಕೆಡ್ ಕಾನ್ಸೆಪ್ಟ್ ವಾರ್ಡ್ರೋಬ್, ಸಪರೇಟ್ ಸ್ಪೇಸ್ ಫಾರ್ ಸ್ಟಡಿ ಹಾಗೂ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್, ಸಿಂಪಲ್ ಯೆಟ್ ಅಪೀಲಿಂಗ್ ಆದ ಟಿವಿ ಯೂನಿಟ್, ಗ್ರ್ಯಾಂಡ್ ಆಗಿರುವಂತಹ ಪೂಜಾ ಯೂನಿಟ್ ವಿತ್ ಕಂಟೆಂಪ್ರರಿ ಪ್ರಭಾವಳಿ, ಸಿಂಪಲ್ ಬಟ್ ಕ್ಲಾಸಿಕ್ ಆಗಿರುವಂತಹ ಒಂದು ಗೆಸ್ಟ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಒಂದು ಕರ್ವ್ಡ್ ಕಾನ್ಸೆಪ್ಟ್ ವಿತ್ ಹಾಫ್ ಸ್ಪಿಯರ್ ಬೆಡ್, ಅಟ್ರಾಕ್ಟಿವ್ ಇರುವಂತಹ ಒಂದು ಟೋಟಲ್ ಅಕ್ರಿಲಿಕ್ ಕಿಚನ್. ನಿಮ್ಮ ರಿಕ್ವೈರ್ಮೆಂಟ್ಸ್ ಬಜೆಟ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿವಾ ಡಿಸೈನ್ಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ನಿಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಇರುತ್ತೆ, ನಮ್ಮ ಮನೆಯ ಇಂಟೀರಿಯರನ್ನು ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? ಮನೆ ಕಟ್ತಾ ಇರಬೇಕಾದ್ರೇ ಇಂಟೀರಿಯರ್ ಪ್ಲ್ಯಾನ್ ಮಾಡಬೇಕಾ, ಅಥವಾ ಮನೆ ಎಲ್ಲ ಕಟ್ ಮುಗೀತು, ಬಣ್ಣ ಗಿಣ್ಣ ಎಲ್ಲ ಹೊಡಿಸ್ಬಿಟ್ಟು ಮನೆ ಓಪನಿಂಗ್ ಮಾಡಿಬಿಟ್ಟು ಇಂಟೀರಿಯರ್ ಮಾಡಿಸ್ಬೇಕಾ? ಈ ಡೌಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಜನ ಇದರಿಂದ ಕನ್ಫ್ಯೂಷನ್ ಮಾಡಿಕೊಂಡು ತಾಳ ಮೇಳ ಇಲ್ಲ ಆಗಿಬಿಡುತ್ತೆ, ನಾಳೆ ದಿನ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇಂದಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಇಂಟೀರಿಯರ್ ಮಾಡ್ಕೊಬೇಕು, ಜೊತೆಯಲ್ಲಿ ಆ ವಿಚಾರದ ಜೊತೆ ಒಂದೊಳ್ಳೆ ಪ್ರೀಮಿಯಂ ಆಗಿರುವಂಥ ಇಂಟೀರಿಯರ್ನು ಕೂಡ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಇವತ್ತು ಒಂದೊಳ್ಳೆ ಮಾಹಿತಿ ಜೊತೆಯಲ್ಲಿ ಒಂದೊಳ್ಳೆ ಮನೆನ ನಮಗೋಸ್ಕರ ತೊಗೊಂಡ್ಬರ್ತಾ ಇರುವಂಥವ್ರು ವಿವಾ ಡಿಸೈನ್ ಅವರು. ವಿವಾ ಡಿಸೈನ್ ಅವ್ರ ಕಡೆ ಅಭಿಷೇಕ್ ಸರ್ ನಮ್ಮ ಜೊತೆನೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮಿಂದ ಎರಡು ವಿಚಾರ ಬೇಕು. ಹೇಳಿ ಸರ್. ಒಂದು ನಾಲೆಜು, ಒಳ್ಳೆ ಮನೆ ತೋರಿಸ್ತಾ ಇದ್ದೀರಾ. ಈ ಮನೆನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರಿ ನೀವು, ಯಾವ ರೀತಿ ಕನ್ಸ್ಟ್ರಕ್ಷನ್ ಜೊತೆ ಇದನ್ನ ತಗೊಂಡೋದ್ರಿ ಅನ್ನೋ ಮಾಹಿತಿಯನ್ನ ಕೊಡಬೇಕು. ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಒಬ್ಬರು ನಮ್ಮ ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕು ಅಂದ್ರೆ ಯಾವ ಹಂತದಿಂದ ಪ್ಲಾನಿಂಗ್ ಸ್ಟಾರ್ಟ್ ಮಾಡಬೇಕು? ಸರ್ ಬೇಸಿಕಲಿ ಇಂಟೀರಿಯರ್ ಯಾವಾಗ ಸ್ಟಾರ್ಟ್ ಮಾಡ್ಕೊಬೋದು ಸರ್, 1,000 ಬ್ಲಾಕ್ ವರ್ಕ್ ಆಗ್ತಿದಂಗೆ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಏನು ನಾವು ಬ್ಲಾಕ್ ವರ್ಕ್ ಆಗ್ತಿದಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಅಂದಾಗ ಅವಾಗ ನಾವು ಪ್ರೀ ಪ್ಲಾನಿಂಗ್ ಮಾಡ್ಕೊಬೋದು. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಏನಾದ್ರು ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಏನಾದ್ರು ಮಾಡಿಫಿಕೇಷನ್ಸ್ ಮಾಡಬೇಕಾಗಿತ್ತು, ಯಾವ್ದಾದ್ರು ಒಂದು ವಾಲ್ನ ಎಲ್ಲಿಂಗ್ ನಿಲ್ಸ್ಕೊಬೇಕಾಗತ್ತೆ, ಇದನ್ನೆಲ್ಲ ನಾವು ಪ್ಲಾನ್ ಮಾಡಬೇಕು ಅಂದಾಗ ಒನ್ಸ್ ದ ಬ್ಲಾಕ್ ವರ್ಕ್ ಈ ಸ್ಟಾರ್ಟಿಂಗ್ ಅವಾಗಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಸರ್. ಸರಿಯಾಗಿರುತ್ತೆ. ಎಸ್ ಸರ್. ಆ ವರ್ಕ್ ಮುಗಿದು ನಿಮ್ಮ ವರ್ಕ್ ಸ್ಟಾರ್ಟ್ ಆಗೋದಕ್ಕೆ ಡ್ಯೂರೇಷನ್ ಇನ್ನೂ ಎಷ್ಟು ಟೈಮ್ ಇರುತ್ತೆ ಅವ್ರ ಹತ್ರ? ಸರ್ ಡ್ಯೂರೇಷನ್ ಟೈಮ್ ತುಂಬ ಜಾಸ್ತಿನೇ ಇರ್ತಾವೆ, ಯಾಕಂದ್ರೆ ಅವರು ಬ್ಲಾಕ್ ವರ್ಕ್ ಆಗಿ ಪ್ಲಾಸ್ಟ್ರಿಂಗ್ ಮಾಡಿ ಅವೆಲ್ಲ ಟೈಮ್ ಇರುತ್ತೆ ಅವ್ರ ಹತ್ರ. ಈ ಮೀನ್ ವೈಲ್ ಟೈಮಲ್ಲಿ ಅವ್ರು ಪ್ಲಾಸ್ಟ್ರಿಂಗ್ ಬರೋಷ್ಟರಲ್ಲಿ ನಮ್ಮ ಕಡೆಯಿಂದ ಡಿಸೈನ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಒಂದು ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಸರ್ ಬೇಸಿಕಲಿ ಇವಾಗ ಒಂದು ಬಿಲ್ಡರ್ ಮಾಡ್ತಾರೆ ಅಂದರೆ, ಇಲ್ಲ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿದ್ರು ಅವ್ರು ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ನ ಕೊಟ್ಟಿರ್ತಾರೆ, ಇಂಟೀರಿಯರ್ ತಕ್ಕನಂಗೆ ಬಂದಿರಲ್ಲ. ಒಂದು ರೂಮ್ಗೆ ಏನು ಬೇಕು ಅದನ್ನು ಕೊಟ್ಟಿರ್ತಾರೆ, ವಿಚ್ ಇಸ್ ಅವ್ರ ಕಡೆಯಿಂದ ಪರ್ಫೆಕ್ಟ್ ಅದು. ಬಟ್ ಕಮಿಂಗ್ ಇಂಟು ಇಂಟೀರಿಯರ್ಸ್ ಅಂತ ಬಂದಾಗ ಏನಾಗುತ್ತೆ, ನಿಮ್ಮ ವಾರ್ಡ್ರೋಬ್ಸ್ ಎಲ್ಲಿ ಬರ್ತಿದೆ, ಸ್ಟಡಿ ಯೂನಿಟ್ ಆ ಕಡೆ ಬರ್ತಾ ಇದೆ, ಹೆಡ್ ಬೋರ್ಡ್ ಇದೆ, ಫಾಲ್ ಸೀಲಿಂಗ್ ಎಲ್ಲಿ ಬೇಕು, ಇದಕ್ಕೆಲ್ಲ ಪಾಯಿಂಟ್ಸ್ ಯಾವ ಥರ ಬೇಕು ಅನ್ನೋದು ನಾವು ಮುಂಚೆನೇ ಪ್ಲಾಸ್ಟ್ರಿಂಗ್ ಮುಂಚಿತವಾಗಿ ನಮ್ಮ ಹತ್ರ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ನೀವು ಸಜೆಷನ್ ತೊಗೊಂಡು ಮಾಡ್ಕೊಂಡ್ರೆ ಒನ್ಸ್ ಫಾರ್ ಆಲ್ ನಾವು ಎಲೆಕ್ಟ್ರಿಕಲ್ ಮುಗಿಸ್ಕೊಬೋದು. ಅದಾಗಿದ ತಕ್ಷಣ ಪ್ಲಾಸ್ಟ್ರಿಂಗ್ ಹೋಗ್ಬೋದು. ಏನಾಗುತ್ತೆ, ಎಕನಾಮಿಕಲ್ ಆಗಿರುತ್ತೆ. ಎಲ್ಲರೂ ಏನಾಗುತ್ತೆ ಸರ್, ಪ್ಲಾಸ್ಟ್ರಿಂಗ್ ಮಾಡಿ ನಾವು ಮತ್ತೆ ಚಿಪ್ಪಿಂಗ್ ಮಾಡಿ ಹಾಕ್ಬೇಕಾದ್ರೆ ಏನಾಗುತ್ತೆ, ಡೌನ್ ದ ಲೈನ್ ಮೇ ಬಿ ಅಲ್ಲಿ ಮೈನ್ಯೂಟ್ ಏರ್ ಕ್ರಾಕ್ಸ್ ಬಂದ್ರು ಬರಬಹುದು ಪ್ಲಾಸ್ಟ್ರಿಂಗ್ ಆದ್ಮೇಲೆ ಚಿಪ್ಪಿಂಗ್ ಮಾಡಿದ್ಮೇಲೆ. ಬಿಫೋರ್ ಅಂಡ್ ಮಾಡ್ಕೊಂಡು ನಾವು ಅದು ಒಂದೇ ಸರಿ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಾಗ ಏನು ಬರಲ್ಲ ಸರ್. ಅಂಡ್ ನಮಗೆ ತಕ್ಕಾದ ಜಾಗದಲ್ಲಿ ಬೇಕಾದ ಪಾಯಿಂಟ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಯೂಶುವಲಿ ನಿಮ್ದೊಂದು ಪ್ಲಾನ್ ಅನ್ನ ರೆಡಿ ಮಾಡೋದಕ್ಕೆ, 3D ಪ್ಲಾನಿಂಗ್ ರೆಡಿ ಮಾಡೋದಕ್ಕೆ ಟೈಮ್ ಎಷ್ಟಾಗುತ್ತೆ ಯೂಶುವಲಿ? ಸರ್ ಫಾರ್ ದ ಫಸ್ಟ್ ಕಟ್ ಆಫ್ ಡಿಸೈನ್ಸ್ ಒಂದು 15 to 20 ಡೇಸ್ ಅಲ್ಲಿ ಕೊಡ್ತೀವಿ ಸರ್. ಫಸ್ಟ್ ಕಟ್ ಯಾವತ್ತು ಹೇಗಿರುತ್ತೆ ಅಂದ್ರೆ, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನು ಹೇಳಿರ್ತಾರೆ ಪ್ಲಸ್ ನಮ್ಮ ಒಂದು ಡಿಸೈನರ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಫಸ್ಟ್ ಕಟ್ ಕೊಡ್ತೀವಿ ನಮ್ಮ ಕಡೆಯಿಂದ. ಸೊ ಫಸ್ಟ್ ಕಟ್ ಡಿಸೈನ್ಸ್ ಅವ್ರಿಗೆ ಒಂದು 15 to 20 ಡೇಸ್ ಟೈಟಲ್ ಸಿಗುತ್ತೆ. ಅದಾದ್ಮೇಲೆ ಆಲ್ಮೋಸ್ಟ್ ನಮ್ಮ ಎಲ್ಲ ಕಸ್ಟಮರ್ಸ್ ನಾನು ಏನು ಹೇಳ್ತೀನಿ ಅಂದ್ರೆ, ಇಂಟ್ರಾಕ್ಷನ್ ಇರಬೇಕು ಸರ್. ಬಿಕಾಸ್ ಒನ್ಸ್ ನಾನು ಒಂದು ಫಸ್ಟ್ ಸೆಟ್ ಆಫ್ ಡಿಸೈನ್ಸ್ ಕೊಟ್ಟಿದ ತಕ್ಷಣ ಕಸ್ಟಮರ್ ಏನು ಇವ್ರು ಕೊಟ್ಟರದೇ ಸರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡೋಂಗಿರೋ ಬೇಕಾಗಿಲ್ಲ. ಸೊ ಅದು ಇಂಟ್ರಾಕ್ಷನ್ ಮಾಡ್ಬೋದು. ಅವರು ಆಲ್ರೆಡಿ ಏನಾಗಿರುತ್ತೆ ನಮ್ಮ ಜೊತೆ ಇನ್ವಾಲ್ವ್ ಆಗಿ ಡಿಸೈನ್ಸ್ ಎಲ್ಲ ಮಾಡಿದಾಗ ಇನ್ವಾಲ್ವ್ಮೆಂಟ್ ಇರೋ ಕಾರಣ ಆಲ್ಮೋಸ್ಟ್ ಅವ್ರ ಎಕ್ಸಿಕ್ಯೂಷನ್ ಬಂದಾಗ ಕಸ್ಟಮರ್ಗೆ ಗೊತ್ತಿರುತ್ತೆ, ಓಕೆ ನಾನು ಹೀಗೆ ಹೇಳಿದ್ರೆ ಕರೆಕ್ಟಾಗಿ ಬರ್ತಾ ಇದೆ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸರ್. ಅವರು ಲಾಸ್ಟ್ ಕ್ವಶನ್ ಏನಂತಂದ್ರೆ, ಲೈಕ್ ಈಗೆಲ್ಲ ಟ್ರೆಂಡಿಂಗ್ ಬಂದು ಸೋಷಿಯಲ್ ಮೀಡಿಯಾ ಯುಗ. ತುಂಬಾ ಜನ ನಮ್ಮ ವೀಕ್ಷಕರು ಏನ್ ಮಾಡ್ತಾರೆ ಅಂದ್ರೆ, ಪಿಂಟ್ರೆಸ್ಟ್ ಅಲ್ಲಿ, ರೀಲ್ಸ್ ಅಲ್ಲಿ ವಿಚಿತ್ರವಾಗಿರುವಂತಹ ಕೆಲವೊಂದು ವಾರ್ಡ್ರೋಬ್ ಗಳನ್ನ ನೋಡ್ತಾರೆ, ಬೆಡ್ ಅನ್ನ ನೋಡ್ತಾರೆ. ಸೊ ಇಸ್ ಆಲ್ ದಿಸ್ ಥಿಂಗ್ ಪಾಸಿಬಲ್ ಸರ್? ಮಾಡಬಹುದು ಇವನ್ನೆಲ್ಲ? ಎಸ್ ಸರ್, ಟು ಎನ್ ಎಕ್ಸ್ಟೆಂಟ್ ಆಫ್ ಒಂದು 85 to 90% ಇಸ್ ಪಾಸಿಬಲ್ ಸರ್. ಒಂದು 5% ಮೇ ಬಿ ಅವ್ರು ಏನು ಇಮೇಜ್ ನಮ್ಗೆ ತಂದಿರ್ತಾರೆ ಅದರಿಂದ ವೇರಿಯೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಕೆಲವೊಬ್ರು ಇಮೇಜಸ್ ಇರ್ತಾರದಲ್ಲ ಡಿಸೈನ್, ಅದು ದಟ್ಸ್ ನಾಟ್ ಅನ್ ಆಕ್ಚುಯಲ್ ಪ್ರಾಡಕ್ಟ್, ಯಾರು ಎಕ್ಸಿಕ್ಯೂಟ್ ಮಾಡೋ ಪ್ರಾಡಕ್ಟ್ ಅಲ್ಲ, ಡಿಸೈನ್ ತಂದಿರ್ತಾರೆ. ಹೌದು ಸರ್, ಸುಮ್ಮನೆ ಡಿಸೈನ್ ತಂದಿರ್ತಾರೆ. ಬಟ್ ನಾವು ಅದನ್ನ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹಿಂಭಾಗ ನೋಡ್ತಿರ್ಬೋದು, ಇದನ್ನು ಅವರ ಸನ್ಸ್ ಬೆಡ್ರೂಮ್ ಆಕ್ಚುಲಿ ಅವ್ರು ತಂದಿದ್ರು ನಂಗೆ ಈ ತರ ಬೇಕು ಅಂತ ಹೇಳಿ. ಸೊ ಮಾಡೋಣ ಅಂತ ಹೇಳಿ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಮಾಡಿದೀವಿ. ಸೊ ನನಗೆ ಗೊತ್ತಿರೋ 95% ನಾವು ಮ್ಯಾಚ್ ಮಾಡಿದ್ದೀನಿ ಸರ್. 100 ಅಂತೂ ಮಾಡಿಲ್ಲ, ಫ್ರಾಂಕ್
ಫ್ರಾಂಕ್ ಆಗಿ 95% ಮ್ಯಾಚ್ ಮಾಡಿದ್ದೀನಿ, ಕೊಟ್ಟಿದ್ದೀವಿ. ಸೊ ಆ ಥರ ಒಂದು 90 to 95% ಅಷ್ಟು ಮ್ಯಾಚ್ ಮಾಡೋದು ನಾವು ಖಂಡಿತ ಮಾಡ್ತೀವಿ. ಬಟ್ ಯೂಸಬಿಲಿಟಿ ಬಂದಾಗ ನಿಮ್ಮ ಪ್ರಕಾರ ಅವೆಲ್ಲ ಯೂಸಬಲ್ ಇರುತ್ತಾ? ಕೆಲವೊಂದು ತುಂಬಾ ಇರುತ್ತೆ ಟ್ರಿಕ್ಕಿ ಇರುತ್ತೆ. ಹೌದು, ಅದನ್ನ ಏನಾಗ್ತೀವಿ, ಅದನ್ನ ಬೇಕಾದ್ರೆ ನಾವು ಸ್ಟ್ರೈಟ್ ಅಹೆಡ್ ಕಸ್ಟಮರ್ಗೆ ಹೇಳ್ತೀವಿ, ಸರ್ ಇದನ್ನ ಮಾಡ್ಕೊಡ್ತೀನಿ, ಬಟ್ ನೀವು ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಈ ಪ್ರಾಕ್ಟಿಕಲಿಟಿ ಪ್ರಾಬ್ಲಮ್ ಬರುತ್ತೆ, ಪ್ರಾಕ್ಟಿಕಾಲಿಟಿ ಇರಲ್ಲ. ಬರುತ್ತೆ ಸರ್. ಅದನ್ನ ಮುಂಚೆನೇ ಹೇಳಿರ್ತೀನಿ. ಇಫ್ ಇನ್ ಕೇಸ್ ಕಸ್ಟಮರು ಇಲ್ಲ ಅಭಿಷೇಕ್ ನಂಗೆ ಆಸ್ಥೆಟಿಕ್ ವ್ಯೂವೇ ಇಷ್ಟ, ನೀವು ಮಾಡಿ ನಂಗೆ ಪ್ರಾಕ್ಟಿಕಾಲಿಟಿ ತೊಂದರೆ ಬಂದರೆ ಓಕೆ ಅಂತಂದ್ರೆ ವಿಲ್ ಟೇಕ್ ಎನ್ ಅಪ್ರೂವಲ್ ಫ್ರಮ್ ಕಸ್ಟಮರ್ ಆ್ಯಂಡ್ ಮಾಡ್ತೀವಿ. ಇಲ್ಲ ನಂಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬೇಡ ಅಂದ್ರೆ ಅದ್ರ ಮೇಲೆ ಇನ್ನೊಂಚೂರು ಬ್ರೈನ್ ಸ್ಟಾರ್ಮ್ ಮಾಡ್ತೀವಿ, ಬೇರೆ ಇನ್ನು ಯಾವ ಥರ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ಕೊಡ್ತೀವಿ. ನೀವೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತೀರಾ? ಎಸ್ ಎಸ್, ಸರಿ, ಯೂಸ್ ಆಗ್ಬೇಕು, ಅದು ಆಗ್ಬೇಕು, ಅದರ ಮಾಡ್ತೀರಾ? ಓಕೆ. ಸೊ ವೀಕ್ಷಕರೇ, ಒಂದೊಳ್ಳೆ ಮನೆ ಬೇಕು, ಜೊತೆಯಲ್ಲಿ ಅದಕ್ಕೊಂದು ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದ್ರೆ ನೀವು ವಿವಾ ಡಿಸೈನ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮನೆ ಕಟ್ಟುವ ಸಮಯದಲ್ಲೇ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ತಕ್ಕಾದಂತಹ, ಹೆಂಗೋ ಕನಸಿನ ಮನೆ ಕಟ್ತಾ ಇರ್ತೀರ, ಕನಸಿನ ಮನೆಗೆ ಕನಸಿನ ಇಂಟೀರಿಯರ್ ಮಾಡ್ಕೊಡೋ ಜವಾಬ್ದಾರಿ ವಿವಾ ಡಿಸೈನ್ ಅವ್ರದ್ದು. ಜೊತೆಯಲ್ಲಿ ಬೆಲೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಅಫೋರ್ಡೆಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಬೆಲೆಗಳು, ಪ್ಯಾಕೇಜಸ್ ಅದೆಲ್ಲ ಆಮೇಲೆ ತಿಳ್ಕೊಳ್ಳೋಣ. ಮೊದಲಾಗಿ ಮನೆ ನೋಡಬೇಕು. ಇದು ಯಾವ ಏರಿಯಾದಲ್ಲಿ ಸರ್? ನಾವು ಆರ್ ನಗರ ಸರ್, ಬ್ಯಾಂಗ್ಳೂರಲ್ಲಿ. ಕ್ಲೈಂಟ್ ನೇಮ್ ಏನು ಸರ್? ಕ್ಲೈಂಟ್ ಮಹೇಶ್ ಜವರೇಗೌಡ. ಇದು ಎಷ್ಟು BHK ಮನೆ ಇದು? ಸೊ ಟೋಟಲ್ 4 BHK ಪ್ರಾಡಕ್ಟ್ ಸರ್. ಇದು ಎಂಟೈರ್ ಮನೆ ಮಾಡಿದ್ದೀರಾ? ಟೋಟಲ್ ಮನೆ ಮಾಡಿದ್ವಿ. ಎಷ್ಟು ದಿನ ಆಯ್ತು ಮನೆ ಮಾಡೋದಕ್ಕೆ? ಸೊ ಇದು ಆಲ್ಮೋಸ್ಟ್ ಒಂದು 3 months ತೊಗೊಂಡಿದ್ವಿ ಸರ್. ಯಾಕಂದ್ರೆ ನಂಬರ್ ಆಫ್ ರಿಕ್ವೈರ್ಮೆಂಟ್ ಜಾಸ್ತಿ, ಆಸ್ ವೆಲ್ ಆಸ್ ಇಲ್ಲಿ ಕಸ್ಟಮೈಸೇಷನ್ ಬೇರೆ ಲೆವೆಲ್ ಅಲ್ಲಿ ಇದೆ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬೇರೆ ಲೆವೆಲ್ ಕಸ್ಟಮೈಸೇಷನ್ ಇದೆ. ಅದಕ್ಕೆ ಈ ಪ್ರಾಜೆಕ್ಟ್ಗೆ ನಾವು ಒಂದು 3 months ತಗೊಂಡು ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದೀವಿ. ನೀವು ಕೂಡ ನೋಡ್ಲೇಬೇಕು ಈ ಮನೆಯ ಕಸ್ಟಮೈಸೇಷನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ನಿಮ್ಮ ಹತ್ರ ಎಂಟೈರ್ ಮನೆ ಮಾಡಕ್ ಹೋಗ್ತಿದ್ರೆ ಏನಂತೆ, ಕೆಲವೊಂದು ಹಂತಗಳನ್ನು ಕೂಡ ನೀವು ಮಾಡ್ಕೋಬಹುದು. ಡಾಟರ್ ಬೆಡ್ರೂಮ್ ಇದೆ, ಅದನ್ನ ನಿಮ್ಮ ಮನೆಗೆ ಹಾಕಿಸ್ಕೋಬಹುದು. ಸನ್ ಬೆಡ್ರೂಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಗುರು ನಮ್ಗೆ ಇದೊಂದೇ ಸಾಕು, ಅದನ್ನ ಮಾಡಿಸ್ಕೋಬಹುದು. ಸೊ ಇದು ಎಲ್ಲ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಪಾರ್ಟನ್ನು ನೀವು ಚೂಸ್ ಮಾಡಬಹುದು, ಅದನ್ನ ನಿಮ್ಮ ಮನೆಯಲ್ಲಿ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಸರಿ, ಒಂದು ಕೆಲಸ ಮಾಡೋಣ, ಈಗ ಸನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಸೊ ಇವತ್ತು ಪ್ಯಾಟರ್ನ್ ಚೇಂಜ್ ಮಾಡ್ಬಿಡೋಣ. ಸೊ ಇವತ್ತು ವಾರ್ಡ್ರೋಬ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಏನ್ ಹೇಳ್ತೀರಾ? ಲಾಸ್ಟಲ್ಲಿ ಟಿವಿಗೆ ಹೋಗ್ಬಿಡೋಣ. ಓಕೆನಾ? ಸೊ ಬನ್ನಿ ವೀಕ್ಷಕರೇ, ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳೋಣ ಇದನ್ನ. ನಡೀರಿ ಸರ್. ಮೊದಲನೇದಾಗಿ ದ ಬ್ಯಾಕ್ ಗ್ರೌಂಡ್. ಈ ಬ್ಯಾಕ್ ಗ್ರೌಂಡ್ ಈ ಮನೆಯ ಲುಕ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡಿ ಸರ್. ಸೊ ಬೇಸಿಕಲಿ ಸರ್, ಇದು ಟೋಟಲ್ ಒಂದು ಮೂನ್ ಮತ್ತೆ ಒಂದು ಕ್ಲೌಡ್ ಕಾನ್ಸೆಪ್ಟ್ ತಗೊಂಡೋದಿ ಸರ್. ಸೊ ಇವಾಗ ನೀವೇನು ಇಲ್ಲಿ ನೋಡ್ತಿದ್ದೀರಾ, ಇದು ಟೋಟಲ್ ಆಗಿ ನಾವು ಒಂದು POP ಸ್ಟ್ರಕ್ಚರ್ ಮಾಡ್ಕೊಂಡು ಅದ್ರ ಮೇಲೆ ಮಾಡಿರೋದು ಸರ್. ಅಂಡ್ ಈ ಗ್ರೇ ಪ್ರೊಫೆಷನ್ ಬಂದ್ಬಿಟ್ಟು ನಾವು ಒಂದು ಕ್ಲೌಡ್ ತರ ಪ್ಯಾಟರ್ನ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ಮಾಡ್ಕೊಂಡಿದ್ದೀವಿ, ಏಷ್ಯನ್ ರಾಯಲ್ ಟೆಕ್ಸ್ಚರ್ ಪೇಂಟಿಂಗ್. ಇದ್ರ ಮೇನ್ ಹೈಲೈಟ್ ಈ ಮೂನ್ ಸರ್. ಸೊ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಾವು POP ಇದನ್ನೆಲ್ಲ ನಾವು ನಮ್ಮ ಲೇಬರ್ಸ್ ಕಡೆಯಿಂದ ಮಾಡಿಸಿ, ಅದು ಬೇಕಾದಂತ ಈ ಡಕ್ಟ್ಸ್, ಈ ತರ ಓಪನಿಂಗ್ಸ್ ಇದನ್ನೆಲ್ಲ ಕೊಟ್ಟು ಆಮೇಲೆ ಪೇಂಟ್ ಶೇಡ್ ಅಲ್ಲಿ ಮ್ಯಾಚ್ ಮಾಡಿದ್ವಿ ಸರ್. ಸೊ ಕಾಂಬಿನೇಷನ್ ಆಫ್ ಬ್ಲೂ, ಗ್ರೇ, ಡಾರ್ಕ್ ಗ್ರೇ, ಎಲ್ಲೋ ಇದಿಷ್ಟು ಕಾಂಬಿನೇಷನ್ ಮಾಡ್ಕೊಟ್ಟಿದ್ದೀವಿ. ಸಂಜೆ ಹೊತ್ತು ನಾವು ಎಲ್ಲ ಲೈಟ್ ಆಫ್ ಮಾಡಿ ಒಂದೇ ಒಂದು ಆನ್ ಮಾಡಿದ್ರು ತುಂಬಾ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ಇಸ್ ದ ಮೇನ್ ಕಾನ್ಸೆಪ್ಟ್. ಹಾಗೆ ಅದಕ್ಕೆ ಬರ್ತಾ ಹೆಡ್ ಬೋರ್ಡ್ ಸರ್. ಹೆಡ್ ಬೋರ್ಡ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಒಂದು ನೇವಿ ಬ್ಲೂ ಕಲರ್ ಫುಲ್ ಆಗಿ ತಗೊಂಡೋಗಿ ಸರ್. ಈ ಹೆಡ್ ಬೋರ್ಡ್ ಇನ್ನೊಂದು ಹೈಲೈಟ್ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ, ನೀವೇನ್ ಕಾಟ್ ಕೆಳಗಡೆ ನೋಡ್ತಾ ಇದೀರಾ, ಈ ಕೆಳಗಡೆ ಬರೋ ಕಾಟ್ ಟೋಟಲ್ ಆಗಿ ಅಪೋಲ್ಸ್ಟ್ರಿಯನ್ನು ನಾವು ಅದರಲ್ಲೇ ತಗೊಂಡೋಗಿದ್ವಿ. ಹಾಗೆ ನೀವು ಮೇಲ್ ನೋಡಬಹುದು ಸೀಲಿಂಗ್ ಅದನ್ನೊಂದು ಕ್ಲೌಡ್ ಪ್ಯಾಟರ್ನ್ ಆಗಿ ಹೀಗೆ ತಗೊಂಡೋಗಿ ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳಿ ಕ್ಲೌಡ್ ಪ್ಯಾಟರ್ನ್ ತಗೊಂಡೋಗಿದೆ. ಸೊ ನಿಮ್ಗೆ ಟೋಟಲ್ ಆಗಿ ಫ್ರಮ್ ದ ಬೇಸ್ ಟಿಲ್ ಯೋರ್ ಸೀಲಿಂಗ್ ಸರ್ ಎಲ್ಲಾನು ಮ್ಯಾಚ್ ಮಾಡ್ಕೊಂಡಿರ್ತೀವಿ. ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಅದು. ಇವಾಗ ಈ ವಾರ್ಡ್ರೋಬ್ ಬಗ್ಗೆ ಹೇಳಿ. ಹೌದು ಸರ್. ಸೊ ಬೇಸಿಕಲಿ ಇದು ನೋಡ್ಬೋದು ಸರ್ ನೀವು, ವಾರ್ಡ್ರೋಬ್ ಇಲ್ಲಿ ನೀವು ಕಾಣಲ್ಲ, ಯಾಕಂದ್ರೆ ವಾರ್ಡ್ರೋಬ್ ಒಳಗಡೆ ಇದೆ. ಸೊ ನಮ್ಮ ಮೇನ್ USP ಏನ್ ಬರುತ್ತೆ, ಕನ್ಸಿಲ್ಡ್ ಕಾನ್ಸೆಪ್ಟ್. ಆ ಕನ್ಸಿಲ್ಡ್ ಕಾನ್ಸೆಪ್ಟ್ ಇದೆ ಸರ್ ಇದು. ಯಾಕಂದ್ರೆ ಇವರು ಇದು ಒಳಗಡೆ ಬಂದು ರೆಸ್ಟ್ ರೂಮು ಪ್ಲಸ್ ವಾಕಿನ್ ವಾರ್ಡ್ರೋಬ್ ಇದೆ. ಅದಕ್ಕೋಸ್ಕರ ಇದು ಎಂಟೈರ್ ಆಗಿ ಒಂದು ಕನ್ಸಿಲ್ಡ್ ಕಾನ್ಸೆಪ್ಟ್ ಮಾಡ್ಕೊಂಡಿದೀವಿ. ವಾಲ್ ಪ್ಯಾನಲಿಂಗ್ ಅಂತ ಹೇಳ್ಬೋದು ಸರ್. ಟೋಟಲ್ ವಾಲ್ ಪ್ಯಾನಲಿಂಗ್ ವಿತ್ ಪ್ರೊಫೈಲ್ ಲೈಟ್ಸ್ ಅಂಡ್ ಗ್ರೂವ್ಸ್ ಸರ್. ಮೇನ್ ಆಗಿ ಇವ್ರದ್ದು ವಾಕಿನ್ ಇತ್ತು ಕಾನ್ಸೆಪ್ಟ್, ಅದಕ್ಕೆ ಈ ತರ ಒಂದು ಕನ್ಸಿಲ್ಡ್ ನ ರೆಡಿ ಮಾಡ್ಕೊಂಡ್ವಿ ಸರ್. ಓಕೆ. ಸೊ ಇದು ವಾಕಿನ್ ವಾರ್ಡ್ರೋಬ್. ಇದು ವಾಕಿನ್ ವಾರ್ಡ್ರೋಬ್, ಟೋಟಲ್ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಸ್ಲೈಡಿಂಗ್ ಕಾನ್ಸೆಪ್ಟ್ ಹೋಗಿದೆ ಸರ್. ಫುಲ್ ರಾಫ್ಟರ್ ಕಾನ್ಸೆಪ್ಟ್ ಅಲ್ಲಿ ರನ್ ಆಗುತ್ತೆ, ಫೀಲ್ ಆಗುತ್ತೆ. ಅಂಡ್ ದೆನ್ ಹ್ಯಾಂಡಲ್ ನೋಡ್ಬೋದು ಸರ್. ಟೋಟಲ್ ಟಾಪ್ ಟು ಬಾಟಮ್ ಪ್ರೊಫೈಲ್ ಹ್ಯಾಂಡಲ್ ಹೋಗಿದ್ದೀವಿ ಸರ್ ವಿತ್ ಸೆನ್ಸರ್ ಲೈಟಿಂಗ್ಸ್. ಟೋಟಲಿ ಫ್ಯಾಬ್ರಿಕ್ ಲ್ಯಾಂಪ್ ಹೋಗಿದ್ದೀವಿ. ಸೊ ಅಗೇನ್ ಈ ಕಡೆ ಬಂದರೆ ನಿಮಗೆ ವಿತ್ ಸೆನ್ಸರ್ ಲೈಟಿಂಗ್ಸ್ ಬರುತ್ತೆ ಸರ್. ಅಂಡ್ ಇಂಟರ್ನಲ್ ಆಸ್ ಯೂಶುವಲ್ ಟೋಟಲಿ ಕಸ್ಟಮೈಸಬಲ್ ಸರ್. ಶೆಲ್ಫ್ ಆಗಿರ್ಬೋದು, ಡ್ರಾವರ್ ಆಗಿರ್ಬೋದು, ಪ್ರತಿಯೊಂದು ಕಸ್ಟಮೈಸ್ ಆಗಿ ಕೊಡ್ತೀವಿ. ಕಸ್ಟಮರ್ಗೆ ಹೆಂಗ್ ಬೇಕೋ ಅದು ಮಾಡ್ಕೊಡ್ತೀವಿ. ಅಂಡ್ ದೆನ್ ಒಂದು LED ಲೈಟ್ ಸರ್. ಸೊ ನಿಮ್ಮ ಕಡೆಯಿಂದನೇ ಬರುತ್ತೆ? ನಮ್ಮ ಕಡೆಯಿಂದ ಬರುತ್ತೆ ಸರ್ LED ಲೈಟ್. ಎಸ್, ಎನಿ ಡಿಸೈನ್ಸ್, ಎನಿ ಪ್ಯಾಟರ್ನ್ಸ್ ಗೆ ವರ್ಕ್ ಆನ್ ದಿಸ್ ಒನ್ ಸರ್. ಬಾತ್ರೂಮ್ ಅಲ್ಲಿ ಏನಾದರೂ ಮಾಡಿ? ಹೌದು ಸರ್, ಈ ಡೋರು ಮಾಡಿದ್ದೀವಿ ಸರ್. ಡೋರ್ ನಮ್ಮ ಕಡೆಯಿಂದನೇ ವರ್ಕ್ ಮಾಡಿದ್ದೀವಿ. ಸೊ ಡೋರ್ ವಿತ್ ಪ್ಯಾಟರ್ನ್ ತೊಗೊಂಡಿದ್ದೀವಿ. ಅಂಡ್ ದೆನ್ ಪ್ರತಿಯೊಂದು ಟೈಲಿಂಗ್ಸು ನಮ್ಮ ಕಡೆಯಿಂದ ಸೆಲೆಕ್ಟ್ ಮಾಡ್ಕೊಟ್ಟಿದ್ವಿ ಸರ್ ಕಸ್ಟಮರ್ಗೆ. ಇವಾಗ ನೀವು ವಾಲ್ ಟೈಲಿಂಗ್ಸ್, ಫ್ಲೋರ್ ಟೈಲಿಂಗ್ ನೋಡಿದ್ದೀವಿ, ಅದನ್ನು ನಮ್ಮ ಕಡೆಯಿಂದ ಪ್ಲಾನ್ ಮಾಡ್ಕೊಟ್ಟಿದ್ವಿ. ಆಸ್ ವೆಲ್ ಎಸ್ ಶವರ್ ಪಾರ್ಟಿಷನ್ ನಮ್ಮ ಕಡೆಯಿಂದ ಮಾಡಿದ್ದೀವಿ. ಜೊತೆಯಲ್ಲಿ ಇಲ್ಲೊಂದು ವ್ಯಾನಿಟಿ ಕೂಡ. ಸರ್. ಇದು ಗ್ಲಾಸ್ ಯಾವ್ದು ಯೂಸ್ ಮಾಡ್ತೀರಾ ನೀವು ಸರ್? ಸೇಂಟ್ ಗೋಬೆಂದು ಬರುತ್ತೆ ಸರ್. ಹಾಂ ಸರ್. ವಾಕಿನ್ ನೋಡಿದ್ವಿ ನಾವು ಇವಾಗ. ವಾಕಿನ್ ಆದ್ಮೇಲೆ ರೂಮ್ ಸ್ಪೇಸ್ ಜಾಸ್ತಿನೇ ಇತ್ತು ಸರ್. ಸೊ ಡೈಲಿ ಯೂಸ್ ವೇರ್ ಕ್ಲೋತ್ಸ್ ಇನ್ನೊಂದು ವಾರ್ಡ್ರೋಬ್ ಈ ತರ ಮಾಡ್ಕೊಂಡಿದ್ದೀವಿ ಸರ್ ನಿಮಗೆ. ಸೊ ಟೋಟಲ್ ಆಗಿ ಇದು ಓಪನಬಲ್ ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ಯಾಚ್ ವರ್ಕ್ ನ ಈ ತರ ಕೊಟ್ಟಿದ್ದೀವಿ ಸರ್. ಟೋಟಲಿ ವಿತ್ ಹೈ ಗ್ಲೋಸಿ ವೈಟ್, ಅದಕ್ಕೆ ಬಂದು ಗ್ರೇ ಅಲ್ಲಿ ಪ್ಯಾಟರ್ನ್ ಲ್ಯಾಮಿನೇಟ್ ನೋಡಿ. ಇದು ಪ್ಯಾಟರ್ನ್. ಎಸ್ ಸರ್, ಈ ತರ ಬರುತ್ತೆ. ಅದ್ರ ಜೊತೆಗೆ ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಕೆ ಈ ತರ ಕೊಟ್ಟಿದ್ದೀವಿ ಸರ್. ಓಪನ್ ಮಾಡಿ ಸರ್. ಇದು ಸ್ವಲ್ಪ ಹಂಗೆ ತೋರಿಸ್ಬಿಡೋಣ ಆ ಕಡೆ ಲಾಸ್ಟಲ್ಲಿ.
ಸಿಂಗಲ್ ಅಲ್ವಾ ಇದು? ಸರ್ ಇದೊಂದು ಸಿಂಗಲ್ ಟೋಟಲ್ ಯೂನಿಟ್ ನಾವು ಕೊಟ್ಟಿದ್ದೀವಿ ಸರ್. ಈ ಕಡೆ ಸರ್ ಇಲ್ಲಿ ಅಲ್ಲಿ ಒಂದು ವಿಂಡೋ ಬರ್ತೀವಿ ಸರ್. ಸೊ ವಿಂಡೋಗೆ ನಾರ್ಮಲ್ ಆಗಿ ಒಂದು ಜಸ್ಟ್ ಒಂದು ಡ್ರಾಪ್ ಕೊಟ್ಟು ಡ್ರಾವರ್ ಥರ ಹೋಗೋಬೋದು ವಿಂಡೋ ಸೀಟ್ ಇರಬೇನ, ಇನ್ನೊಂದು ಡಿಸೈನ್ ಎಲಿವೇಟ್ ಮಾಡೋಣ ಅಂತ ಹೇಳಿ ಕರ್ವ್ ಶೇಪ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಬಂದಾಗ ಸರ್ ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ನಾವು ಮ್ಯಾನ್ಯುವಲ್ ಮಾಡ್ತೀವಿ, ಮಿಕ್ಕಿದೆಲ್ಲ ಏನು ಬರುತ್ತೆ ಮಾಡ್ಯುಲರ್ ಬರುತ್ತೆ. ಸೊ ಈ ಥರ ಎರಡೂ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀವಿ ಸರ್. ಓಕೆ, ಇದರಲ್ಲಿ ಇದಾಕ್ಬಿಟ್ಟಿದ್ದೀರಾ? ಹೌದು ಸರ್, ವೆಲ್ಕ್ರೋ ಹಾಕಿ ಟೋಟಲ್ ಫಿಟ್ ಮಾಡಿಬಿಟ್ಟಿದ್ದೀವಿ. ಏನು ಬರುತ್ತೆ ಇಲ್ಲಿ ಮತ್ತೆ ಆ ಡಿಸೈನ್ ಏನು ಕಟ್ ಮಾಡಿ ಮತ್ತೆ ಅದೇ ಪ್ಯಾಟರ್ನ್ ಈಗ ಮೂವ್ ಮಾಡಿದ್ದೀವಿ ಸರ್. ಸ್ಟಡಿಗೋಸ್ಕರ ವಾಲ್ ಯೂನಿಟ್ಸು ಮತ್ತೆ ಬೇಸ್ ಯೂನಿಟ್ಸು, ಅದಕ್ಕೆ ಪೆನ್ಸಿಲ್ ಡ್ರಾವರ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಇದು ಪೆನ್ಸಿಲ್ ಡ್ರಾವರ್ಸ್ ಅಂತ? ಪೆನ್ಸಿಲ್ ಡ್ರಾವರ್ ಸರ್, ಚಿಕ್ಕದಾಗಿರುತ್ತೆ, ಡೆಪ್ತ್ ಜಾಸ್ತಿ ಬರಲ್ಲ, ಆ ಥರ ಒಂದು ಪ್ಯಾಟರ್ನ್ ಅಲ್ಲಿ ಇಂದ ಮೂವ್ ಮಾಡ್ಕೊಂಡಿರುವಂಥದ್ದು. ಈ ಕಡೆ ಇಲ್ಲೊಂದು ಟಿವಿ ಯೂನಿಟ್ ಪ್ಲಾನ್ ಮಾಡಿದ್ವಿ ಸರ್. ಟಿವಿ ಪ್ಲಾನ್ ಮಾಡಿದ್ವಿ. ಅಗೇನ್ ಡ್ರಾವರ್ ಫೇಶನ್ ನಾರ್ಮಲ್ ಆಗಿ ಸುಮ್ಮನೆ ಪ್ಲೇನ್ ಕೊಡ್ಬೋದಾಯಿತು, ಪ್ಲೇನ್ ಬದಲು ಒಂದು ಎಲಿಮೆಂಟ್ ಇರಲಿ ಅಂತ ಹೇಳಿ ಡಿಫ್ರೆಂಟ್ ಆಗಿರೋ ನಾಬು, ಜಸ್ಟ್ ಗ್ರೂಸು, ಅದ್ರಲ್ಲಿ ಪೇಂಟು, ಸೊ ಒಂದು ಹೈಲೈಟ್ನ ಜಾಸ್ತಿ ಮಾಡೋದು ಸರ್ ಮಾಡ್ಕೊಂಡಿರುವಂಥದ್ದು. ಇವಾಗ ಯಾವ ರೂಮಲ್ಲಿ ಇದ್ದೀವಿ ಸರ್? ಇವಾಗ ಅವರ ಡಾಟರ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ ಸರ್ ನಾವು. ಸೊ ಇಲ್ಲಿಗೆ ಮೇನ್ ಹೈಲೈಟ್ ನೋಡ್ಬಂದ್ರೆ ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ನಾವು ತೊಗೊಂಡಿದ್ದೀವಿ ಸರ್. ಟೋಟಲ್ ಲೆಕೆಡ್ ಗ್ಲಾಸ್ ಅಲ್ಲಿ ಹೋಗಿದ್ದೀವಿ. ಆ ಲೆಕೆಡ್ ಗ್ಲಾಸ್ ಅಲ್ಲಿ ಬಂದ್ಬಿಟ್ಟು ಎಚಿಂಗ್ ಹೇಗೆ ಮಾಡಿದೀವಿ ಅಂದ್ರೆ ಗೋಲ್ಡನ್ ಸ್ಟ್ರಿಪ್ಸ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಅವ್ರು ಗೋಲ್ಡನ್ ಸ್ಟ್ರಿಪ್ ಮೇನ್ ಆಗಿ ಈ ರೂಮಲ್ಲಿ ಬೇಕಿತ್ತು ಅಂದರು, ಬಟ್ ನಾವು ಗ್ಲಾಸ್ ಮೇಲೆ ಆ ಥರ ಸ್ಟ್ರಿಪ್ ಕೂರ್ಸೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾವು ಪ್ರಿಂಟಿಂಗಲ್ಲಿ ಈ ಥರ ಎಚಿಂಗಲ್ಲಿ ಫುಲ್ ಗೋಲ್ಡ್ ಸ್ಟ್ರಿಪ್ಸ್ ಕೊಟ್ಟು ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇನ್ನೊಂದು ಹಾಗೆ ಇದಕ್ಕೂ ಪ್ರೊಫೈಲ್ ಹ್ಯಾಂಡಲ್ಸ್ ಏನು ಕೊಟ್ಟಿದ್ದೀವಿ, ಟೋಟಲ್ ಆಗಿ ಆ ಗೋಲ್ಡ್ ಕಾನ್ಸೆಪ್ಟ್ನ ಹಾಗೆ ತೊಗೊಂಡೋಗಿದ್ದೀವಿ ಸರ್ ಇಲ್ಲಿಗೆ. ಕಂಪ್ಲೀಟ್ ಗೋಲ್ಡ್ ಕಾನ್ಸೆಪ್ಟ್ ಟೋಟಲಿ ಸರ್, ವಿತ್ ಚಾನಲ್ಸ್ ಪ್ರತಿಯೊಂದು. ಯಾಕಂದ್ರೆ ಕೆಲವೊಂದು ಕಡೆ ಚಾನಲ್ ನೋಡ್ಬೇಕಾದ್ರೆ ನೀವು ಬರೀ ಎಸ್ ಅಲ್ಯೂಮಿನಿಯಂ ಸಿಗುತ್ತೆ, ಬಟ್ ನಾವು ಇದಕ್ಕೂ ಅಂತ ಕಸ್ಟಮೈಸ್ ಮಾಡಿ ಆ ಗೋಲ್ಡ್ ಕಾನ್ಸೆಪ್ಟ್ ಅಲ್ಲಿ ತೊಗೊಂಡೋಗಿದ್ದೀವಿ ಸರ್. ಸರ್ ಓಪನ್ ಮಾಡಿ ಸ್ವಲ್ಪ ತೋರಿಸ್ಬಿಡ ನಂಗೆ ಹೆಂಗಿರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಯೂಶುವಲಿ ಇನ್ನರ್ಸ್ ಎಲ್ಲ ಸೇಮ್ ಇರುತ್ತಲ್ಲ? ಹೌದು ಸರ್, ಇನ್ನರ್ ಸೇಮ್ ಇರುತ್ತೆ ಸರ್. ಕಸ್ಟಮೈಸೇಬಲ್. ಕ್ಲೋಸ್ ಮಾಡಿ ಸರ್ ಈ ಕಡೆ. ಓಕೆ, ಸೊ ಈ ಗ್ಲಾಸ್ ಲೈಕ್ ಟಫ್ ಇರುತ್ತಾ ಸರ್? ಟಫನ್ ಇರುತ್ತೆ? ಹೌದು ಸರ್, ಟೋಟಲ್ ಟಫನ್ ಕೊಡ್ತೀವಿ ಸರ್. ಯಾಕಂದ್ರೆ ಈ ತರ ಎಲ್ಲ ನಾವು ಆರ್ಡರ್ಸ್ ಮಾಡಿದಾಗ ಏನು ಮಾಡ್ತೀವಿ, ಬೇಸಿಕಲಿ ಇದು ಟಫನ್ ಇರಬೇಕು ಸರ್. ಇದು ಆಸ್ ವೆಲ್ as ಥಿಕ್ನೆಸ್ ಬಂದು ನಿಮಗೆ 8 to 10 mm ಬಂದೇ ಬರುತ್ತೆ. ಈ ಕಡೆ ಬಂದು ಹಿಂಭಾಗ ನೋಡ್ಬೇಕು ಟೋಟಲ್ ನಿಮ್ಗೆ ಹೆಡ್ ಬೋರ್ಡ್ ಹೇಗೆ ಮಾಡಿದೀವಿ ಅಂದ್ರೆ ವಿತ್ ಇದನ್ನು ಫುಲ್ ರೇಸ್ ತರ ತೊಗೊಂಡಿದ್ವಿ, ಅಂದ್ರೆ ಸನ್ ರೇಸ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮಿಡಲ್ ಪಾಯಿಂಟ್ ಅಂತ ತೊಗೊಂಡು ಹೆಡ್ ಬೋರ್ಡ್ ಇಂದ ಎಲ್ಲ ಕಡೆ ಈ ತರ ಪ್ಯಾಟರ್ನ್ ಫ್ಲೋ ಮಾಡ್ಕೊಂಡಿದ್ವಿ ಸರ್. ಮೇಲೆ ಮೂನು ಕೆಳಗಡೆ ಸನ್, ಎಸ್ ರನ್ ಮಾಡ್ಕೊಂಡಿವಿ ಸರ್. ಪ್ಲಸ್ ಹಿಂಭಾಗ ವಾಲ್ ನ ಹಾಗೆ ಪ್ಲೇನ್ ಆಗಿ ಬಿಡೋದು ಬೇಡ ಅಂತ ಹೇಳಿ ಸೊ ನಾರ್ಮಲ್ ನಾವು ಯುರೋಪಿಯನ್ ಟ್ರಿಮ್ಸ್ ಕೊಡ್ತೀವಲ್ಲ ಸರ್, ಸೇಮ್ ಅದೇ ವಾಲ್ ಟ್ರಿಮ್ಸ್ ನ ಎರಡೆರಡು ಕಡೆ ತೊಗೊಂಡಿದ್ವಿ ಸರ್. ಇದನ್ನ ತಗೊಂಡು ಆ ಟ್ರಿಮ್ಸ್ ಮಧ್ಯೆ ಒಂದು ಕಲರ್ ಬರುತ್ತೆ ಪೇಂಟ್, ಅಂಡ್ ಟ್ರಿಮ್ಸ್ ಗೆ ಅಕ್ಕಪಕ್ಕ ಏನ್ ಬರುತ್ತೆ ಟೆಕ್ಸ್ಚರ್ ಪೇಂಟಿಂಗ್. ಸೊ ಮೇನ್ ಆಗಿ ಪೇಂಟಿಂಗ್ ವಿತ್ ಟ್ರಿಮ್ಸ್ ಅಲ್ಲಿ ಇದನ್ನ ಹೈಲೈಟ್ ಮಾಡ್ಕೊಂಡಿದ್ವಿ ಸರ್. ಓಕೆ, ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಅದೇ ತರ ಮೇಡಲ್ ಜಸ್ಟ್ ಸೀಲಿಂಗ್ ಮಾತ್ರ ಪೆರಿಫರಲ್ ಮಾತ್ರ ಹೋದ್ವಿ ಸರ್, ಯಾಕಂದ್ರೆ ಜಾಸ್ತಿ ಇಲ್ಲೇನು ಗಾಡಿ ಮಾಡೋದು ಬೇಡ ಅಂತ ಹೇಳಿ ಪೆರಿಫರಲ್ ಇದಕ್ಕೆ ಹೋದ್ವಿ. ಅಂಡ್ ದೆನ್ ಒಂದು ಕಾಟ್ ಸೈಡ್ ಟೇಬಲ್ ವಿತ್ ಇದು ಕಾಟು ಏನ್ ಬರುತ್ತೆ ಸೇಮ್ ಫ್ಯಾಬ್ರಿಕ್ ಏನ್ ಹಿಂಭಾಗ ತಗೊಂಡಿದೀವಿ ಅದೇ ಇದರಲ್ಲಿ ಟೋಟಲ್ ಅಪರ್ಚರಿ ವರ್ಕ್ ಮಾಡ್ಕೊಂಡಿದ್ವಿ. ಇದ್ರ ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಎಸ್ ಸರ್, ಅದನ್ನ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಒಂದು ಲೀಫ್ ಡಿಸೈನ್ ಅಲ್ಲಿ ಬರಲಿ ಅಂತ ಹೇಳಿ ಎಕ್ಸಾಕ್ಟ್ಲಿ ಆ ತರದೊಂದು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಅಂಡ್ ಅದೇನು ಆಪೋಸಿಟ್ ಬರುತ್ತೆ ಈ ವಾಲ್ ಒಂದು ಹೈಲೈಟ್ ಮಾಡ್ಕೊಂಡು ಅಂತ ಹೇಳಿ ಸೊ ಫುಲ್ ವಾಲ್ ಟೆಕ್ಸ್ಚರ್ ಪೇಂಟಿಂಗ್ ಹೋಗೋದು ಬಂದು ಟ್ರಿಮ್ಸ್ ತರ ಪ್ಲಾನ್ ಮಾಡ್ಕೊಂಡಿವಿ ಸರ್. 3 ಡಿಫ್ರೆಂಟ್ ಟ್ರಿಮ್ಸ್ ಪ್ಲಾನ್ ಮಾಡ್ಕೊಂಡ್ವಿ. ಟ್ರಿಮ್ಸ್ ಆಚೆ ಬಂದು ನಾವು ಪೇಂಟ್ ಬಂದು ಫುಲ್ ಪ್ಲೇನ್ ಆಗಿ ತಗೊಂಡು ಆ ಟ್ರಿಮ್ಸ್ ಒಳಗಡೆ ಬರುತ್ತೆ ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಹೋಗಿದ್ವಿ. ಸೊ ಹೆಡ್ ಬೋರ್ಡ್ ಹಿಂಭಾಗ ಯಾವ ತರ ಒಂದು ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ವಿ, ಸೇಮ್ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದೆ ವಿತ್ ಒಂದು ಡಿಸೈನರ್ ಲೈಟ್ ಸರ್. ಲೈಟ್ ನಿಮ್ಮ ಕಡೆಯಿಂದ? ಲೈಟ್ ನಮ್ಮ ಕಡೆ ಸೆಲೆಕ್ಷನ್ ಮಾಡ್ಕೊಟ್ಟಾರೆ. ಓಕೆ, ವಾರ್ಡ್ರೋಬ್ ಇನ್ನ ಇದೆ ಇಲ್ಲಿ? ಇದೆ ಸರ್, ಯಾಕಂದ್ರೆ ಡಾಟರ್ಸ್ ಬೆಡ್ರೂಮ್ ಬಂದ್ಮೇಲೆ ಹೆಣ್ಮಕ್ಳಿಗೆ ಸಾಕಾಗಲ್ಲ ಸರ್. ಸೊ ಅದಕ್ಕೋಸ್ಕರ ಇನ್ನೊಂದು ಮಾಡಿದ್ವಿ, ಅದು ನಿಮ್ ಕನ್ಸೆಲ್ಟ್ ಅಲ್ಲಿ ಬರುತ್ತೆ. ಸೊ ಇದು ಕನ್ಸೆಲ್ಟ್ ಸರ್. ಸೊ ನಿಮ್ಗೆ ಡೋರ್ ಇರಂಗೂ ಗೊತ್ತಾಗಲ್ಲ, ಒನ್ಸ್ ಓಪನ್ ಮಾಡಿದ ತಕ್ಷಣ ಇದು ನಿಮ್ಗೆ ಇದಾಗುತ್ತೆ. ಸೊ ಇಲ್ಲೂ ಒಂದು ಫ್ಲೋರ್ ಟು ಸೀಲಿಂಗ್ ಆಲ್ಮೋಸ್ಟ್ ಒಂದು ಒಳ್ಳೆ ವ್ಯೂ ಕಾಣಂತಾರೆ, LED ಮಿರರ್ ಅಂಡ್ ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ದೊಡ್ಡದಾಗಿದೆ LED ಮಿರರ್ ಇದು. ಓಕೆ, ಸೊ ಸ್ಲೈಡಿಂಗ್ ವಾರ್ಡ್ರೋಬ್ ನೀವು ನೋಡಬಹುದು ಸರ್. ಹಾಗೆ ಇಲ್ಲಿ ವುಡ್ ಪ್ಯಾಟರ್ನ್ ವಿತ್ ಹೈ ಗ್ಲೋಸಿ ಲ್ಯಾಮಿನೇಟ್ ತಗೊಂಡಿದ್ದೀವಿ, ಆಲ್ಮೋಸ್ಟ್ ಆ ಪ್ಯಾಟರ್ನ್ ಅಲ್ಲಿ ತಗೊಂಡಿದ್ದೀವಿ. ಹಾಗೆ ವಿತ್ ಸೆನ್ಸರ್ ಲೈಟಿಂಗ್ ಪ್ಲಸ್ ಟೋಟಲ್ ಆಗಿ ಇಲ್ಲಿ ವಾಕಿಂಗ್ ಕಾನ್ಸೆಪ್ಟ್. ಓಕೆ, ಇದು ಗೋಲ್ಡನ್ ಇದು ಕೊಟ್ಟಿದ್ದಾರೆ ಸರ್, ಹ್ಯಾಂಡಲ್ಸ್ ಆ ಗೋಲ್ಡ್ ಕಾನ್ಸೆಪ್ಟ್ ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಇಲ್ಲಿ ಇದು ಕೂಡ ಒಳಗಡೆ ಹಾಕ್ಬಿಟ್ಟಿದ್ರ ಲೈಟ್ ಒಳಗಡೆ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಓಕೆ, ಯಾಕಂದ್ರೆ ಮೇನ್ ಆಗಿ ಎಲ್ಲ ಸೆನ್ಸರ್ಸ್ ಅಲ್ಲಿ ವರ್ಕ್ ಆಗೋ ಕಾರಣ ನಮ್ದು ಏನ್ ಚಾನಲ್ ಸ್ಪೇಸ್ ಬರುತ್ತೆ ಅದರಿಂದ ಒಂದು 1/2 ಇಂಚ್ ಒಳಗೆ ತಗೊಂಡಿರ್ತೀವಿ ಸರ್. ಇದು ಲಾಫ್ಟ್ ಸೈಜ್ ಎಷ್ಟಿದೆ ಇದು ಸರ್? ಇವ್ರದ್ದು ಬಂದಿದ್ದು 2 ಅಡಿ 8 ಇಂಚ್ ಬರುತ್ತೆ ಸರ್. ಇದು ದೊಡ್ಡದಿದೆ ಸರ್. ಓಕೆ, ಇಲ್ಲಿ ವಾಶ್ರೂಮ್ ಅಲ್ಲಿ ವರ್ಕ್ ಏನಾದರೂ ಮಾಡಿ ಸರ್? ಟೈಲ್ ಸೆಲೆಕ್ಷನ್ಸ್ ಮಾಡ್ಕೊಟ್ಟಿದ್ದೀವಿ. ಸೊ ಆ ಟೈಲ್ ಪ್ಯಾಟರ್ನ್ ವರ್ಕ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಟೈಲ್ ಸೆಲೆಕ್ಷನ್ ನಿಮ್ಮ ಕಡೆಯಿಂದ? ನಮ್ಮ ಕಡೆನೇ ಮಾಡ್ಕೊಟ್ಟಿದ್ದೀವಿ ಸರ್ ಇದನ್ನ. ಓಕೆ, ನೆಕ್ಸ್ಟ್ ಯಾವ ಬೆಡ್ರೂಮ್? ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸರ್. ಸೊ ಇಲ್ಲೂ ಟೋಟಲ್ ಆಗಿ ಎಂಡ್ ಟು ಎಂಡ್ ಮಾಡ್ಕೊಂಡಿದ್ದೀವಿ ಸರ್. ಫ್ರಮ್ ದಿ ಹೆಡ್ ಬೋರ್ಡ್, ಕಾಟು, ವಾರ್ಡ್ರೋಬ್ ಪ್ರತಿಯೊಂದು ಮಾಡ್ಕೊಂಡಿದ್ದೀವಿ. ಸೊ ಹೆಡ್ ಬೋರ್ಡ್ ಅಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ಡಿಫ್ರೆಂಟ್ ಪ್ಯಾಟರ್ನ್ ಹೋಗಿದ್ದೀವಿ ಸರ್. ಸೊ ಜಸ್ಟ್ ಅವ್ರು ಕೂತ್ಕೊಂಡಾಗ ಅಲ್ಲಿಂದ ಒಂದು 2.5-3 ಫೀಟ್ ಅಷ್ಟು ಮಾತ್ರ ಬರಂಗ್ ಹೆಡ್ ಬೋರ್ಡ್ ತಗೊಂಡಿದ್ದೀವಿ. ಯಾಕಂದ್ರೆ ಫುಲ್ ಹೈಟ್ ಹೆಡ್ ರೋಬ್ ಹೋಗೋದ್ ಬದಲು ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಅಂತ POP ಬೋರ್ಡ್ ಮಾಡ್ಕೊಂಡಿದ್ದೀವಿ ಸರ್. ಇದು ಫುಲ್ POP ವಿತ್ ಲೈಟಿಂಗ್ಸ್ ಮಾಡ್ಕೊಂಡಿದ್ದೀವಿ. ಅದ್ರ ಹಿಂಭಾಗ ಬಂದು ಟೋಟಲ್ ಆಗಿ ಒಂದು ಏಷ್ಯನ್ ರಾಯಲ್ ಅಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಹೋಗಿದೆ ಸರ್. ನನ್ನ ಸೈಡ್ ಟೇಬಲ್ ನೋಡ್ಬೋದು ಸರ್, ಓಪನ್ ಸೈಡ್ ಟೇಬಲ್ ಬೇಕು ಅಂತ ಹೇಳಿದ್ರು ಸರ್. ಇಲ್ಲಿ ನಮ್ಗೆ ಯಾವ ತರ ಡ್ರಾವರ್ ಬೇಡ ಅಂತ ಹೇಳಿದ್ರು. ಸೊ ಇದೇನು ನೀವು ನೋಡ್ತಾ ಇದ್ರೆ ಇದು ಎಂಟೈರ್ ಪ್ರಾಡಕ್ಟ್ ಆನ್ ಸೈಟೇ ಮಾಡಿದ್ರು ಸರ್. ಇದನ್ನ ಟೋಟಲ್ ಮ್ಯಾನ್ಯಲ್ ವರ್ಕ್ ಅಲ್ಲಿ ಮಾಡಿದೀವಿ ವಿತ್ ಕರ್ವ್ಸ್ ತಗೊಂಡು ಈ ತರ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಅಂಡ್ ಅಗೇನ್ ಈ ವಾಲ್ ಫುಲ್ ಆಗಿ ನೋಡ್ಬೋದು ಸರ್. ಟೋಟಲ್ ಆಗಿ ಇದೇನ್ ಮಾಡಿದೀವಿ ಅಂದ್ರೆ ಲ್ಯಾಮಿನೇಟ್ ಅಲ್ಲಿ ಮಾಡಿದೀವಿ ಸರ್. ಇಲ್ಲೊಂದು ಲ್ಯಾಮಿನೇಟ್ ಬರುತ್ತೆ, ಗ್ರೂಸು, ಪೇಂಟ್ ಅಂಡ್ ಇನ್ನೊಂದು ಶೇಡ್ ಆಫ್ ಲ್ಯಾಮಿನೇಟ್ ಕಾಂಬಿನೇಷನ್ ಸರ್.
ವುಡ್ ಮತ್ತೆ ಬೀಚ್ ಕಲರ್ ಆ ಎರಡು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಅಂಡ್ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಕೋಸ್ಕರ ಎರಡು ಡಿಸೈನ್ ಲೈಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಸ್ವಲ್ಪ ಫಾಲ್ ಸೈನ್ ಡಿಫ್ರೆಂಟ್ ಆಗಿ ಮಾಡಂದ್ರೆ ಇವಾಗ ಏನು ಇಲ್ಲಿ ಕರ್ವ್ ಶೇಪ್ ಕೊಟ್ಟಿದ್ವಲ್ಲ ಸರ್, ಹೆಡ್ ಬೋರ್ಡ್ ಆ ಕರ್ವ್ ಶೇಪ್ ನ ಎರಡು ಎಂಡಲ್ ತಗೊಂಡಿದ್ವಿ ಸರ್. ಅದನ್ನ ಎರಡು ಎಂಡಲ್ ತಗೊಂಡು ಮತ್ತೆ ನೀವೇನು ಮೇಡೆ ಗ್ರೂಸ್ ನೋಡ್ತಿದ್ದೀರಾ, ಸೀಲಿಂಗ್ ಇಂದ ಬಂದ ಗ್ರೂಸ್ ಇದ್ರ ಮೇಲೆ ಟಚ್ ಆಗುತ್ತೆ ಸರ್. ಸೊ ಟೋಟಲ್ ಆಗಿ ಸೀಲಿಂಗು ಪ್ಲಸ್ ಈ ವಾಲ್ ಪ್ಯಾನಲಿಂಗ್ ಎರಡು ಗ್ರೂವ್ನು ನಾವು ಮ್ಯಾಚ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಎಸ್ ಸರ್, ಅತಿ ಮ್ಯಾಚ್ ಆಗಿ ಕ್ಲೀನ್ ಬರುತ್ತೆ ಅಂತ ಹಾಕೊಂಡಿದ್ದೀವಿ. ಯಾಕಂದ್ರೆ ಈ ರೂಮ್ ಆಲ್ಮೋಸ್ಟ್ ಎಲ್ಲ ಈ ಸ್ಪಿಯರ್ಸ್ ಪ್ಲಸ್ ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ವಾರ್ಡ್ರೋಬ್ಸ್ ಅಲ್ಲಿ ನೋಡ್ಬೋದು ಶಟರ್ ಅಲ್ಲಿ ನಾವು ಏನು ಪ್ಯಾಚ್ ವರ್ಕ್ ಲ್ಯಾಮಿನೇಟ್ ಮಾಡಿದೀವಿ, ಇದಕ್ಕೂ ನಾವಿಲ್ಲಿ ಈ ತರ ಕರ್ವ್ ಡೂಮ್ ಶೇಪ್ ಹೋಗಿದ್ದೀವಿ. ಸೊ ಎಂಟೈರ್ ಕಾನ್ಸೆಪ್ಟ್ ಇದು ಫುಲ್ ಕರ್ವ್ ಅಲ್ಲೇ ತಗೊಂಡು ಹೋಗಿದ್ದೀವಿ ಕರ್ವಲ್ಲೇ ಬಂದಿರುವಂತದ್ದು. ಎಸ್ ಸರ್. ಸೊ ಓಪನಬಲ್ ವಾರ್ಡ್ರೋಬ್ ಅದಕ್ಕೆ ತಕ್ಕನಂಗೆ ನಮ್ಗೆ ಬೇಕಾದಂಥ ವಿಂಡೋ ಸೀಟರ್ ಬೇ ಇಲ್ಲಿ ಅದನ್ನು ಡೂಮ್ ಶೇಪ್ಸು ಸೇಮ್ ಸ್ಟಡಿ ಯೂನಿಟ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಇಲ್ಲಿಗೂ ಸ್ಟ್ರೈಟ್ ಕೊಡೋದ್ ಬದಲು ಈ ಒಂದು ಕಾನ್ಸೆಪ್ಟ್ ಇಲ್ಲೂ ರಿಫ್ಲೆಕ್ಟ್ ಆಗಲಿ ಅಂತ ಇದನ್ನು ಕರ್ವ್ ಕೊಟ್ಟಿದ್ವಿ ಸರ್. ಸೊ ಎಲ್ಲಾ ಕಡೆ ಕರ್ವ್ ಸರ್. ಈ ರೂಮ್ ಫುಲ್ ಆ ಒಂದು ಕರ್ವ್ ಅನ್ನೋ ಪ್ಯಾಟರ್ನ್ ತಗೊಂಡೋಗಿದ್ವಿ ಸರ್. ಎಸ್ ಸರ್, ರೂಮ್ ಫುಲ್ ನೋಡ್ಬೋದು ಅದು ಕರ್ವ್ ತಗೊಂಡಿದ್ವಿ. ಇಲ್ಲಿ ಜಸ್ಟ್ ಎರಡು ಮಾತ್ರ ಪ್ರೊಫೈಲ್ ಲೈಟ್ ತಗೊಂಡಿದ್ವಿ ಸರ್. ಯಾಕಂದ್ರೆ ಮೇಲೆ ಪ್ರೊಫೈಲ್ ಲೈಟ್ ಇಂದ ಒಳ್ಳೆ ಲೈಟಿಂಗ್ಸ್ ಬರುತ್ತೆ ನಮಗೆ. ಪ್ರೊಫೈಲ್ ಲೈಟ್ ತಗೊಂಡಿದ್ವಿ. ವಾರ್ಡ್ರೋಬ್ ಮುಂದೆ ನಿಂತ್ಕೊಬೇಕಾದ್ರೆ ಮಾತ್ರ ಈ ತರ ನಾವು ಪ್ಯಾನಲ್ ಲೈಟ್ಸ್ ರನ್ ಮಾಡ್ಕೊಂಡಿದ್ವಿ ಸರ್. ಓಕೆ. ಅಂಡ್ ಈ ಕಡೆ ಬಂದ್ರೆ ಟಿವಿ ಯೂನಿಟ್ ಸರ್. ಅಗೇನ್ ಸೇಮ್ ಕರ್ವ್ ಕಾನ್ಸೆಪ್ಟ್ ಎರಡು ಕಡೆ ತಗೊಂಡೋಗಿದ್ದೀವಿ ವಿತ್ ಎರಡು ಡ್ರಾವರ್ ಒಂದು ಓಪನ್ ಯೂನಿಟ್. ಈ ಬ್ಯಾಕ್ ಪ್ಯಾನಲ್ ಏನು ಬರುತ್ತೆ, ಬ್ಯಾಕ್ ಪ್ಯಾನಲ್ ನಿಮಗೆ ಎಂಟೈರ್ಲಿ ಕರ್ಡಲ್ಲೇ ಬರುತ್ತೆ ಸರ್. ಇಲ್ಲೇನು ನೋಡ್ತಾ ಇದ್ದೀವಿ ಸರ್? ಸರ್ ಇದು ಮೇಲೆ ನೋಡ್ಬೋದು ಸರ್, ತುಂಬ ಜನ ನೋಡೋದು ಪ್ಯಾನಲಿಂಗ್ ಅಂತ ಅನ್ಕೋಬಹುದು. ಬಟ್ ನಾವು ಇಲ್ಲಿ ಪ್ಯಾನಲಿಂಗ್ ಬದಲು ಒಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾಡಿದ್ವಿ. ಸೊ ಈ ತರ ಒಂದು ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ಎನಿ ಟೈಮ್ ಏನಾದ್ರು ಇಲ್ಲಿ ನಿಂತ್ಕೊಂಡವರು ಒಂದು ಆರ್ಟಿಸ್ಟ್ ವರ್ಕ್ ಏನಾದ್ರು ನೀವು ಡ್ರಾಯಿಂಗ್ಸ್ ಮಾಡಬೇಕಾಗುತ್ತೆ ಅಥವಾ ನಿಂತ್ಕೊಂಡು ಏನಾದ್ರು ಒಂದು ಕಂಪ್ಯೂಟರ್ ಯೂಸ್ ಮಾಡಬೇಕು, ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂದ್ರೂ ಈ ತರ ಒಂದು ಪ್ಲೇಸ್ನ ಯೂಸ್ ಮಾಡ್ಕೊಬೋದು. ಬೇಡ ಆದಾಗ ಅದನ್ನ ಕ್ಲೋಸ್ ಫೋಲ್ಡ್ ಮಾಡ್ಕೊಬೋದು ಸರ್ ನಾವು. ಓಕೆ ಓಕೆ, ಸೂಪರ್. ಈಗ ಬಂದ್ರೆ ಅಂಡ್ ಇಲ್ಲಿ ಫುಲ್ ಒಂದು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್. ಪ್ಲಸ್ ಸ್ಟಡಿ ತರ ಯೂಸ್ ಮಾಡ್ಕೊಬೋದು ಮಕ್ಕಳು. ಇಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಅಲ್ಲಿ ಟೋಟಲ್ ಆಗಿ ಎಂಟೈರ್ ಒಂದು ಫ್ರೀ ಸ್ಪೇಸ್ ಆಗಿ ಒಂದು ಆಫೀಸ್ ತರನೇ ವರ್ಕ್ ಮಾಡ್ಕೊಬೋದು ಸರ್. ಇಲ್ಲಿ ಒಂದು ಆರಾಮಾಗಿ 3 ರಿಂದ 4 ಜನ ವರ್ಕ್ ಈಸಿಲಿ ಸರ್, 3 ಜನ ಆರಾಮಾಗಿ ಕೂತ್ಕೊಬೋದು ಸರ್. ಇಲ್ಲಿ ಮೇಲ್ಗಡೆ ಮೇಡೆ ವಾಲ್ ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ವಾಲ್ ಯೂನಿಟ್ ಮೇಲೆ ಏನು ಬರುತ್ತೆ, ಲಾಫ್ಟ್ ನ ಫುಲ್ ಕೊಡೋದ್ ಬದಲು ಚಿಕ್ಕ ಲಾಫ್ಟ್ ಕೊಟ್ಟಿದ್ದೀವಿ. ಅಂದ್ರೆ ಇನ್ನೊಂದ್ರಲ್ಲಿ ನಾವು ಓಪನ್ ಸ್ಪೇಸ್ ತಗೊಂಡಿದ್ದೀವಿ. ಸೊ ಅಲ್ಲಿ ಏನಾದ್ರು ಬೇಕಾದ್ರೆ ಇವರು ಆರ್ಟಿಫ್ಯಾಕ್ಟ್ಸ್ ಏನ್ ಬೇಕೋ ಡಿಸ್ಪ್ಲೇ ಮಾಡಕ್ಕೆ ಅಲ್ಲಿ ಕೊಟ್ಟಿದ್ದೀವಿ ಸರ್ ನಾವು. ಇಲ್ಲಿ ಯೂಸ್ ಮಾಡಿರೋದು ಲೈಕ್ ಇದೆಲ್ಲ ಡಿಫ್ರೆಂಟ್ ಆಗಿದೆ. ಇದು ಏನಂತಾರೆ ಅದಕ್ಕೆ ಫಿಟ್ಟಿಂಗ್ಸ್? ಎಸ್ ಸರ್, ಪ್ರತಿಯೊಂದು ಮಾಡಲರೇ ಹೋಗಿದ್ದೀವಿ ಸರ್. ಆಮೇಲೆ ಇದೆರಡು ಜಾಯಿನ್ ಮಾಡ್ಕೊಂಡು ಜಾಯಿಂಟ್ ಪಿನ್ ಅಂತಾನೆ ಬರುತ್ತೆ ಸರ್. ಸೊ ಆ ಒಂದು ಜಾಯಿಂಟ್ ಪಿನ್ ಹಾಕಿದ್ದೀವಿ. ಯಾಕಂದ್ರೆ ನಾರ್ಮಲ್ ಸ್ಕ್ರೂ ಹಾಕಿದ್ರೆ ಏನಾಗುತ್ತೆ, ಈ ಕಡೆಯಿಂದ ಅದು ವಿಸಿಬಲ್ ಕಾಣುತ್ತೆ. ಎರಡು ಕಡೆ ಜಾಯಿಂಟ್ ಪಿನ್ ಹಾಕಿದಾಗ ನೋಡಕ್ಕೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ಸರ್. ಅದು ಕರೆಕ್ಟ್ ಆಗಿದೆ. ಕಲರ್ ಕಾಂಬಿನೇಷನ್ ಹೇಳಿ ಇದ್ರದ್ದು ಸರ್. ಇದು ಮಾಮೂಲಿ ಗಾಥಿಕ್ ಗ್ರೇಗ್ ಹೋಗಿದ್ದೀವಿ. ಆಮೇಲೆ ವುಡನ್ ಫಿನಿಶ್ ಲೈಟ್ ಹೋಗಿದ್ವಿ ಸರ್. ಅಂದ್ರೆ ಡಾರ್ಕರ್ ವುಡ್ ಹೋಗ್ಲಿಲ್ಲ, ಲೈಟರ್ ವುಡ್ ಹೋಗಿದೆ. ಲೈಟ್ ಬ್ರೌನ್ ಶೇಡ್ಸ್ ಅಲ್ಲಿ ಅದನ್ನ ತಗೊಂಡೋಗಿದ್ವಿ. ರಬ್ಬರ್ ವುಡ್ ತರ. ಆಮೇಲೆ ಲೈಟಿಂಗ್ಸ್ ಏನ್ ಬರುತ್ತೆ ಜಸ್ಟ್ ಈ ತರ ಅವರು ಶಿಫ್ಟ್ ಮಾಡ್ಕೊಬಹುದು. ಸೊ ಅವ್ರು ಯಾವ ತರ ಬೇಕು ನೋಡ್ಕೊಂಡು ಇದನ್ನ ಆಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ಸಂಜೆ ಹೊತ್ತಿಗೆ ಪ್ಲಾನ್ ಅಪ್ ಮಾಡ್ಕೊಂಡು. ಸೊ ಈ ಫೈರ್ ನೋಡ್ಬೋದು ಸರ್ ನೀವು. ಇದನ್ನು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದೀವಿ. ಯಾಕಂದ್ರೆ ನೀವು ಎಲ್ಲಿ ನೋಡಿದ್ರು ಈ ರಾಫ್ಟರ್ಸ್ ಏನು ನೋಡ್ತಾ ಇದೀವಿ, ಈ ರಾಫ್ಟರ್ಸ್ ನಾವು ಜಸ್ಟ್ ವರ್ಟಿಕಲ್ಸ್ ಆಗಿ ಯೂಸ್ ಮಾಡಿರ್ತೀವಿ ಸರ್. ಎನಿ ಟೇಕನ್ ಪಾಯಿಂಟ್. ಬಟ್ ಇಲ್ಲಿ ನಾವು ಏನ್ ಮಾಡಿ ರಾಫ್ಟರ್ ನಲ್ಲಿ ಟೆಂಪ್ಲೇಟ್ ಶೇಪ್ಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಸೊ ಆ ಟೆಂಪ್ಲೇಟ್ ಶೇಪ್ ಅಲ್ಲಿ ಕಟ್ ಮಾಡಿ ಇನ್ ಬಿಟ್ವೀನ್ ಏನು ಬರುತ್ತೆ ಅದು ಮಿರರ್ ಹೋಗಿದೀವಿ ಸರ್. ಬ್ರಾಂಜ್ ಮಿರರ್ ಹೋಗಿದೀವಿ. ಆ ಬ್ರಾಂಜ್ ಮಿರರ್ ನೋಡಬಹುದು ನಾವು ಇದ್ರೆ ಬೆವಲಿಂಗ್ ತರ ಮಾಡ್ಕೊಂಡಿದ್ದೀವಿ ಸರ್. ಬೆವಲಿಂಗ್ ಮಿರರ್ ವಿತ್ ರಾಫ್ಟರ್ಸ್ ನಾವು ಟೆಂಪ್ಲೇಟ್ ಅಲ್ಲಿ ಕಟ್ ಮಾಡಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಅಂಡ್ ದೆನ್ ಐದರ್ ಸೈಡ್ಸ್ ಏನ್ ನೋಡ್ತಾ ಇರೋ ಸರ್ ನಿಮಗೆ ಸ್ಟೋನ್ ಲ್ಯಾಮಿನೇಟ್ ಬರುತ್ತೆ ಸರ್. ಈ ತರ ಸ್ಟೋನ್ ಲ್ಯಾಮಿನೇಟ್ ತಗೊಂಡಿದ್ದೀವಿ. ಅದರೊಳಗಡೆ ಅದನ್ನ ಹೈಲೈಟ್ ಮಾಡಕ್ಕೆ ಒಂದು ಕನ್ಸೀಲ್ಡ್ ಲೈಟ್ಸ್ ಅಂಡ್ ಹಾಗೆ ಟಾಪ್ ಅಪ್ ಬಂದಾಗ ಅದೇನು ರಾಫ್ಟರ್ ಇದೆ ಅದನ್ನೆಲ್ಲ ಮೇಲೆ ಸೀಲಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಇದು ಒಂಥರ ಪಿಯು ಸ್ಟೋನ್ ತರ ಕಾಣ್ತಾ ಇದೆ ಸರ್. ಪಿಯು ಸ್ಟೋನ್ ಪ್ಯಾನಲ್ ಹತ್ರ ಹೋಗಿ ಸರ್. ಅದಕ್ಕೊಂದು ಓಪನ್ ಯೂನಿಟ್ ಅಂಡ್ ದೆನ್ ಇಲ್ಲಿಗೆ ಡ್ರಾವರ್ ಇದೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ತರ ಪ್ಲಾನ್. ಇದು ಫೈರ್ ಆಗೋಯ್ತು. ಇದು ಫೈರ್ ಆಗೋಯ್ತು ಸರ್. ಬನ್ನಿ ಈ ಕಡೆ ಬನ್ನಿ. ಎಂಟ್ರಿ ಬರ್ದಾಗ ಇಲ್ಲೊಂದು ಓಪನ್ ಸ್ಪೇಸ್ ಇದೆ ಸರ್. ಸೊ ಅದಕ್ಕೊಂದು ಪ್ಯಾನಲಿಂಗ್ ಮಾಡೋಣ ಅಂತ ಹೇಳಿ ಪ್ಯಾನಲಿಂಗ್ ರನ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇನ್ನು ಹಾಲ್ ಅಲ್ಲಿ ಬಂದಾಗ ಫಸ್ಟ್ ಇದು ಹೇಳಿ ನಮಗೆ ಫಾಲ್ ಸೀಲಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ಮೇನ್ ಆಗಿ ಫಾಲ್ ಸೀಲಿಂಗ್ ನೋಡಬಹುದು ಸರ್. ಫುಲ್ ಆಗಿ ಒಂದು ಪ್ಲೇನ್ ಡ್ರಾಪ್ ತಗೊಂಡಿದ್ದೀವಿ. ಅಂಡ್ ದೆನ್ ಇಲ್ಲಿಗೆ ಒಂದು ಬೀಮ್ ಪಾಸ್ ಆಗ್ತದೆ. ಸ್ಟೇರ್ ಕೇಸ್ ಬೀಮ್ ರನ್ ಆಗ್ತಿತ್ತು, ಕನ್ಸೀಲ್ ಮಾಡ್ಕೊಂಡು ಅದನ್ನು ಎಲ್ ಶೇಪ್ ಆಗಿ ತಗೊಂಡಿದ್ದೀವಿ. ಅಂಡ್ ದೆನ್ ಇಲ್ಲೊಂದು ಐಲ್ಯಾಂಡ್ ಸೀಲಿಂಗ್ ನಿಮಗೆ. ಸೊ ಒಂದು 3 ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಫಾಲ್ ಸೀಲಿಂಗ್ ಬರುತ್ತೆ ಸರ್. ಈ ಲೈಟ್ ಇನ್ಪುಟ್ ನೀವೇ ಕೊಡ್ತೀರಾ ಸರ್? ಎಸ್ ಸರ್, ಲೈಟ್ಸ್ ಅಂಡ್ ಫ್ಯಾನ್ಸ್ ಇನ್ಪುಟ್. ವಾಲ್ ಪ್ಯಾನಲಿಂಗ್ ಬಗ್ಗೆ ಹೇಳಿ. ಯಾವ ತರ ಇದೆ? ಇಲ್ಲಿ ವಾಲ್ ಪ್ಯಾನಲಿಂಗ್ ಸೇಮ್ ಸರ್. ಫಾಯರ್ ಏರಿಯಾದಲ್ಲಿ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದೀವಿ. ಸೊ ನಿಮ್ಗೆ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಬರುತ್ತೆ. ಅದ್ರ ಜೊತೆಗೆ ಬಂದು PVC ರಾಫ್ಟರ್ಸ್ ಅಂಡ್ ದೆನ್ ಇದು ಲ್ಯಾಮಿನೇಟ್ ಹೋಗಿದೆ ಸರ್. ಬೀಡಿಂಗ್ ಬದಲು ಲ್ಯಾಮಿನೇಟ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಸೊ ಡಿಫರೆಂಟ್ ಕಾನ್ಸೆಪ್ಟ್ ಆಗಿ ರನ್ ಮಾಡ್ಕೊಂಡಿದ್ದೀವಿ. ಸೇಮ್ ಈ ಕಡೆ ರೆಪ್ಲಿಕಾ ಮಾಡಿರೋದು ಅದೇ ರೆಪ್ಲಿಕಾ ಇಲ್ಲಿ ನಾವಾಗಿ ತಗೊಂಡ್ಬಂದಿದ್ದೀವಿ ಸರ್. ಓಕೆ. ನಿಮ್ಮಿಂದ ಫರ್ನಿಚರ್ ಇನ್ಪುಟ್ ಏನಾದರೂ ಸಿಗುತ್ತೆ ಸರ್ ಇಲ್ಲಿ? ಹೌದು ಸರ್, ಸೋಫಾಸ್ ಕೊಡ್ತೀವಿ ಪ್ಲಸ್ ಡೈನಿಂಗ್ ಟೇಬಲ್ಸ್ ಇನ್ಪುಟ್ ಸಿಗುತ್ತೆ ಸರ್. ಓಕೆ ಓಕೆ. ಅಂಡ್ ಈ ಕಡೆ ಬಂದ್ರೆ ಟಿವಿ. ಈ ಕಡೆ ಬಂದ್ರೆ ಮೇಡ್ ಟಿವಿ ಯೂನಿಟ್ ಸರ್. ಸೊ ಇವರು ಕನ್ಸ್ಟ್ರಕ್ಷನ್ ಟೈಮ್ಗೆ ನಮ್ಗೆ ಆಲ್ರೆಡಿ ಬಂದಿದ್ದ ಕಾರಣ ಏನಾಗಿತ್ತು, ಟಿವಿ ಯೂನಿಟ್ಗೆ ಅಂತ ಒಂದು ಸ್ಪೇಸ್ ನಾವು ಬೇಕಾಗಿತ್ತು ಸರ್. ಯಾಕಂದ್ರೆ ಸಪ್ರೇಟ್ ವಾಲ್. ಒಂದು ನಿಮಿಷ ಸರ್, ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಂತಂದ್ರೆ ಇವ್ರು ಯಾವ ಟೈಮಲ್ಲಿ ಬಂದಿದ್ರು ನಿಮ್ಮ? ಸರ್ ಆಲ್ಮೋಸ್ಟ್ ಬ್ರಿಕ್ ವರ್ಕ್ ಆಗಿತ್ತು ಅದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ. ಸೊ ಆ ಬ್ರಿಕ್ ವರ್ಕ್ ಟೈಮಲ್ಲಿ ಇದ್ದಾಗಲೇ ಬಂದಿದ್ರು ಸರ್. ಸೊ ಅವಾಗಲೇ ನಾವು ಪ್ರಿಪೇರ್ ಮಾಡ್ಕೊಂಡು, ಯಾಕಂದ್ರೆ ಇಲ್ಲಿ ನೋಡಿದಾಗ ನಮ್ಗೆ ಏನಾಗುತ್ತೆ ಈ ವಾಲ್ಗೂ ನಾವು ಕೊಡೋಕೆ ಆಗ್ತಿರಲಿಲ್ಲ ಟಿವಿ ಯೂನಿಟ್. ಯಾಕಂದ್ರೆ ಇಲ್ಲಿ ವಿಂಡೋ ಬರ್ತಿತ್ತು, ಆ ವಾಲ್ ಪ್ಲಾನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಂಟ್ರೆನ್ಸ್ ಬೇರೆ ಇರುತ್ತೆ, ಈ ಕಡೆ ತಗೊಂಡ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಇಲ್ಲಿ ವಾಲ್ ಇರಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ಟೋಟಲ್ ಆಗಿ ಸ್ಟೇರ್ ಕೇಸೇ ಬರುತ್ತೆ ಸರ್. ಅದಕ್ಕೋಸ್ಕರ ಏನು ಮಾಡಿದ್ವಿ, ನೀವೇನು ಇಲ್ಲಿ ಮೇಡೆ ನೋಡ್ತಾ ಇದ್ದೀರಾ, ಇದು ಟೋಟಲಿ MS ಸರ್. ಇದು
ಎಸ್ ಸರ್ ವುಡನ್ ಫಿನಿಶ್ ಕೊಟ್ಟಿದ್ದೀರಾ? ವುಡನ್ ಫಿನಿಶ್ ಪೇಂಟ್ ಹೋಗಿದೆ ಸರ್ ಅಲ್ಲಿ. ಓಕೆ ಓಕೆ. ಸೊ ಈ ಥರ MS ನಾವು ಒಂದು ಫ್ರೇಮ್ ಕ್ರಿಯೇಟ್ ಮಾಡಿ ಆ ಫ್ರೇಮ್ ಮೇಲೆ ಒಂದು ಬ್ಯಾಕ್ ಪ್ಯಾನಲ್ ತಗೊಂಡು ಇದನ್ನ ನಾವು ಟಿಯೂನ್ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ಓಕೆ ಓಕೆ ಓಕೆ. ಸೊ ಈ ಥರ ಏನಾಗಿದೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಬಂದಾಗ ಆ ಒಂದು ಪ್ರೀ ಪ್ಲಾನಿಂಗ್ ನಾವು ಈಸಿಲಿ ಪ್ಲಾನ್ ಅಪ್ ಮಾಡ್ಕೋಬಹುದು ಅಲ್ವಾ? ಓಕೆ. ಕೆಳಗಡೆ ಒಂದು ಬಾಟಮ್ ಯೂನಿಟ್ ಸರ್, ಎಸ್ ಸಿಂಪಲ್ ಡ್ರಾವರ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಡ್ರಾಪ್ ಡೌನ್ ಬರುತ್ತೆ ಅಂಡ್ ಹಿಂಭಾಗ ಸ್ಟೇರ್ ಕೇಸ್ ಹಿಂಭಾಗನು ಪ್ಲೇಸ್ ಕೊಟ್ಟಿದ್ದೀವಿ ಸರ್. ಸ್ಟೋರೇಜ್ ಏನಾದ್ರು ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂತ. ಇದು ಯೂಸ್ ಆಗಿದೆ ಅಲ್ವಾ? ಯೂಸ್ ಆಗಿದೆ ಸರ್. ಟೋಟಲ್ ಸ್ಟೇರ್ ಕೇಸ್ ಬಾಟಮ್ ಗಂಟನೂ ಯೂಸ್ ಮಾಡ್ಕೊಬಹುದು. ಅಂಡ್ ಈ ಕಡೆ ಬಂದ್ರೆ ದೇವ್ರ ಮನೆ ಟೋಟಲ್ ಆಗಿ ಇದು ದೇವ್ರ ಮನೆ ಸರ್. ಸೊ ಎಲ್ಲ ಪ್ರಾಡಕ್ಟ್ಸ್ ನೀವು ನೋಡ್ಬೋದು ನಮ್ದು ಆಲ್ಮೋಸ್ಟ್ ಆಚೆ ಕಡೆ ಎಲ್ಲ ಪ್ರಭಾವಳಿನೇ ಕೊಟ್ಟಿರ್ತೀವಿ, ಫುಲ್ ಟ್ರೆಡಿಷನಲ್ ಆಗಿರ್ತೀವಿ. ಇದು ಸ್ವಲ್ಪ ಕಂಟೆಂಪ್ರರಿ ಕಾನ್ಸೆಪ್ಟ್ ಇರೋ ಕಾರಣ ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ CNC ಮಾಡ್ಕೊಂಡಿದ್ದೀವಿ ಸರ್. CNC ಒಳಗೆ ಒಂದು ಆಲ್ಬಸ್ಟರ್ ಶೀಟ್ ಕೊಟ್ಟಿದ್ದೀವಿ. ಆಲ್ಬಸ್ಟರ್ ಶೀಟ್ ಹಿಂಭಾಗ ಬಂದು ನಾವು ಕೋಲೆಂಡ ರನ್ ಮಾಡಿದ್ದೀವಿ ಸರ್. ಸೊ ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ ನ ಬ್ರೇಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಒಂದು ಕಂಟೆಂಪ್ರರಿ ಥೀಮ್ ನ ಆಚೆನೆ ರನ್ ಮಾಡ್ಕೊಂಡು ಕಂಟೆಂಪ್ರರಿ ಡಿಸೈನ್ ಸರ್. ಇದು ಇಲ್ಲಿ ಬಂದಾಗ ನಿಮ್ ಟೋಟಲ್ 2 ಪಕ್ಕ CNC ಇದೆ ಅಂಡ್ ದೆನ್ ಕೆಳಗಡೆ ಫುಲ್ ಯೂನಿಟ್ಸ್ ಕೊಟ್ಟಿದ್ದೀವಿ ನಾವು. ಅದ್ರ ಹಿಂಭಾಗ ಮಧ್ಯೆ ಏನು ಬರುತ್ತಲ್ಲ ಸರ್, ಅದು ಆನಿಕ್ಸ್ ಶೀಟ್ ಸರ್. ಅದು ಆನಿಕ್ಸ್ ಸರ್. ಸೊ ಏನಾಗುತ್ತೆ ನಿಮ್ಗೆ ಒಂದು ಒಳ್ಳೆ ಪ್ಯಾಟರ್ನ್ ಹತ್ರ ರನ್ ಆಗುತ್ತೆ. ಟಾಪ್ ಅಲ್ಲಿ ಬಂದು ನಾವು ಮಂಟಪನ್ನೇ ಉಲ್ಟಾ ಶೇಪ್ ಅಲ್ಲಿ ಕೊಟ್ಟಿವಿ ಸರ್. ಯಾವತ್ತು 3 ಡಿಫ್ರೆಂಟ್ ಆಗಿ ಹೋಗುತ್ತೆ. ಇಲ್ಲಿ ಡ್ರಾಪ್ ಡೌನ್ ರಿವರ್ಸ್ ಕಾನ್ಸೆಪ್ಟ್ ಇದನ್ನ ಪ್ಲಾನ್ ಮಾಡ್ಕೊಂಡು ರಿವರ್ಸ್ ಮಂಟಪ ತರ ಮಾಡಿದ್ದೀರಾ ನೀವು ಅಲ್ವಾ? ಇದು ಒಳ್ಳೆ ಕೆಲಸ ಸರ್. ಅಂದ್ರೆ ಡಿಫ್ರೆಂಟ್ ಐಡಿಯಾ ಸರ್. ಸ್ವಲ್ಪ ರಿವರ್ಸ್ ಕಾನ್ಸೆಪ್ಟ್ ಆ ಥರ ಎಲ್ಲ ಪ್ಲಾನ್ ಅಪ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿನ ಡೋರ್ಗೆ ಏನಾದ್ರು ಇನ್ಪುಟ್ ಇತ್ತಾ ನಿಮ್ದು? ಇಲ್ಲ ಸರ್, ಇದು ನೋಡ್ಬಿಡಿ ಗ್ಲಾಸ್ ಡೋರ್ಸ್ ಹೋಗಿದ್ದಾರೆ. ಸೊ ನಾವು ಲಾಸ್ಟ್ ವಿಡಿಯೋ ಒಂದು ತೋರಿಸಿದ್ವಿ ಸರ್. ಹೌದು. ಸೊ ಸೇಮ್ ಅದೇ ಪ್ಯಾಟರ್ನ್ ಹೋಗಿದ್ದೀವಿ. ಇಲ್ಲಿ ಮೇನ್ ಹೈಲೈಟ್ ಬಂದು ಈ ಗ್ಲಾಸ್ ಹ್ಯಾಂಡಲ್ಸ್ ಸರ್. ಸೊ ಗ್ಲಾಸ್ ಹ್ಯಾಂಡಲ್ಸ್ ಗೇಜ್ ನೋಡೋದು ಥಿಕ್ನೆಸ್ ನೋಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಡೈಮಂಡ್ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಮಾಡಿರುವಂಥದ್ದು ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಆ್ಯಂಡ್ ಈ ಕಡೆ ಬಂದರೆ ನೆಕ್ಸ್ಟು ಇಲ್ಲಿ ಸರ್ ಇಲ್ಲಿ ಜಸ್ಟ್ ಒಂದು ಕ್ರಾಕರಿನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಒಂದು ಸ್ಮಾಲ್ ಕ್ರಾಕರಿ ವಿತ್ ಬ್ಲ್ಯಾಕ್ ಪ್ರೊಫೈಲ್ ಗ್ಲಾಸ್ ಶಟರ್ಸ್ ಬರುತ್ತೆ. ಅಂಡ್ ಅಲ್ಲಿ ಸೀಟರ್ ಯೂನಿಟ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕುತ್ಕೊಳ್ಳಬಹುದು. ಯಸ್ ಸರ್. ಅಂಡ್ ಇದನ್ನ ಇನ್ನೊಂಚೂರು ವಾಲಲ್ಲಿ ಹೈಲೈಟ್ ಮಾಡೋಣ ಅಂತ ಅದೇನು ಕರ್ವ್ ಶೇಪ್ ಬಂದಿತ್ತು ಇಲ್ಲೂ ನಾವು ಅದನ್ನ ಪ್ಲಾನ್ ಅಪ್ ಮಾಡ್ಕೊಂಡು ಮಿರರ್ ಕೂಡ ಬೇಕಾದ್ರೆ ಇನ್ಪುಟ್ ಮಾಡ್ಕೊಬಹುದು ಸರ್. ಓಕೆ. ಸೊ ಇದು ಪೌಡರ್ ಕೋಟೆಡ್ ಇದು ಹಾಕಿರೋದು. ಹೌದು ಸರ್, ಅಲ್ಯೂಮಿನಿಯಂ ಬರುತ್ತೆ. ಅದ್ರ ಜೊತೆಗೆ ಇದು ಬ್ಲ್ಯಾಕ್ ಪ್ರೊಫೈಲ್ ಟಿಂಟೆಡ್ ಗ್ಲಾಸ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇದ್ರ ಒಳಗಡೆ ನಮಗೆ ವುಡನ್ ಫಿನಿಶಿಂಗ್ ತಗೊಂಡಿದ್ದೀವಿ. ಹೌದು ಸರ್. ಯಾಕಂದ್ರೆ ಏನಾದ್ರು ಡಿಸ್ಪ್ಲೇ ಸಿಗ್ಬೋದು, ಯಾರು ನೋಡ್ತಾರೆ ಸಲ ಬರ್ಬೇಕಾದ್ರೆ ನಾವು ನಾರ್ಮಲ್ ಇಂಟರ್ನಲ್ ಲ್ಯಾಮಿನೇಟ್ ಕೊಟ್ಟಾಗ ಅಷ್ಟೊಂದು ಲುಕ್ ಕೊಡಲ್ಲ. ಹೌದು. ಸೊ ಅದೇ ಬ್ರೌನ್ ಲ್ಯಾಮಿನೇಟ್ ನಾವು 1 mm thickness ಅಲ್ಲಿ ರನ್ ಮಾಡ್ಕೊಂಡಿರುವಂಥದ್ದು. ಎಸ್ ಸರ್. ಇಲ್ಲಿ ವ್ಯಾನಿಟಿಲಿ ಏನಾದರೂ ಸರ್ ಕಾಮನ್ ವ್ಯಾನಿಟಿನೂ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಗ್ರೇ ಶೇಡ್ಸ್ ಆಫ್ ಬಾಟಮ್ ಯೂನಿಟ್ಗೆ ಹೋಗಿದ್ದೀವಿ. ಆ ಗ್ರೇ ಶೇಡ್ ನ ಏನ್ ಮಾಡಕ್ ಬಂದು ನಿಮಗೆ ಟೋಟಲ್ ಆಗಿ ಬ್ಲಾಕ್ ಗ್ಯಾಲಕ್ಸಿ ಬರುತ್ತೆ. ಅಂಡ್ ಇದು ಕಾಮನ್ ವ್ಯಾನಿಟಿ ಆಗಿರೋ ಕಾರಣ ಗೆಸ್ಟ್ ಬರ್ಬೋದು, ಇಲ್ಲ ಫ್ರೆಂಡ್ಸ್ ಬರ್ಬೋದು, ನೇಬರ್ಸ್ ಯಾರು ಬರ್ಬೋದು, ಒಂದು ಎಲಿಗೆಂಟ್ ಆಗಿ ಕಾಣಲಿ ಅಂತ ಇದು ಡಿಸೈನರ್ ಸೀರೀಸ್ ವಾಶ್ ಬೇಸಿನು ಪ್ಲಸ್ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಟ್ಯಾಪ್ ಅಷ್ಟೇ ಸರ್. ಸೊ ಇದಕ್ಕೆ 2 ಮ್ಯಾಚ್ ಆಗುತ್ತೆ. ನೀವು ಹಿಂಭಾಗ ಟೈಲ್ಸ್ ನೋಡ್ಬೋದು ಸರ್. ಅದರಲ್ಲ ಒಂದು ಗೋಲ್ಡನ್ ಪ್ಯಾಟರ್ನ್ ಇನ್ಕ್ಲೂಡ್ ಮಾಡೋದ್ರ ಮಾಡಿದೀವಿ. ಅಂಡ್ ಮೇನ್ ಹೈಲೈಟ್ ಇಸ್ ದ ಮಿರರ್ ಸರ್. ಟೋಟಲ್ ಒಂದು ನಾರ್ಮಲ್ ಮಿರರ್ ಹೋಗೋದ್ ಬದಲು ಈ ತರ ಒಂದು ಮಿರರ್ ಹೋದಾಗ ಏನಾಗುತ್ತೆ ನಿಮ್ಗೆ ಎಂಟೈರ್ ಯೂನಿಟ್ ತುಂಬಾ ಚೆನ್ನಾಗಿ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸರ್. ಓಕೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಜವರೇಗೌಡ ಅಂಡ್ ಪದ್ಮಾವತಿ ಅವರ ಕುಟುಂಬ ಕಂಪ್ಲೀಟ್ ಆಗಿ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಎಲ್ಲರನ್ನು. ಸರ್ ನಮಸ್ಕಾರ. ಅಂಡ್ ಎಲ್ರಿಗೂ ಕೂಡ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ. ಸೊ ನಿಮ್ಮ ಮನೆ ನೋಡಿದೆ, ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ಸರ್. ಅಮೇಝಿಂಗ್ ಡಿಸೈನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಫಸ್ಟ್ ನಾನು ಕೇಳುವಂಥದ್ದು ಸರ್, ವಿವಾ ಡಿಸೈನರು ನಿಮಗೆ ಗೊತ್ತಾಗಿದೆ ಹೇಗೆ? ಆ್ಯಕ್ಚುಲಿ ಇಂಟೀರಿಯರ್ಸ್ಗೋಸ್ಕರ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಹುಡುಕ್ತಾ ಇದೆ. ಆಗ ಮನೆ RR ನಗರದಲ್ಲಿ ವಿವಾ ಡಿಸೈನ್ಸ್ ಇದೆ, ಕಡಿಮೆ ಬಜೆಟಲ್ಲಿ ಮಾಡಿಕೊಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗಿರೋದು, ಸೋಷಿಯಲ್ ಮೀಡಿಯಾನು ಮುಖಾಂತರ ಗೊತ್ತಾಗಿರೋದು. ಓಕೆ. ಸೊ ನಾನು ಕೇಳುವಂಥದ್ದು, ಯಾವ ಹಂತದಲ್ಲಿ ಇವ್ರನ್ನ ಇಂಟೀರಿಯರ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ? ಮನೆ ಯಾವ ಹಂತದಲ್ಲಿತ್ತು ನೀವು ಕಾಂಟ್ಯಾಕ್ಟ್ ಮಾಡಿದಾಗ? ಅವಾಗಿನೂ ಎಲೆಕ್ಟ್ರಿಕಲ್ ವರ್ಕ್ ಸ್ಟಾರ್ಟ್ ಮಾಡಿದೆ, ಪೈಪಿಂಗ್ ಅಲ್ಲಿ ಹಾಕಿದ್ರೆ. ಆವಾಗ ನನಗೆ ಡೌಟ್ ಬಂತು, ಯಾಕಂದರೆ ಮನೆ ತುಂಬ ಸ್ವಿಚಸ್ಸೇ ಇತ್ತು ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ನಾನು ಅಪ್ರೋಚ್ ಮಾಡಬೇಕಂತ ಅನಿಸ್ತು. ಇವಾಗಲೇ ಯಾಕಂದರೆ ಎಲೆಕ್ಟ್ರಿಷಿಯನ್ ಏನು ಸಜೆಸ್ಟ್ ಮಾಡೋದು, ನಾವು ಇವಾಗೆಲ್ಲ ಮಾಡಿಬಿಡ್ತೀವಿ. ಇಂಟೀರಿಯರ್ಸ್ ಮಾಡ್ಬೇಕಾದ್ರೆ ಮತ್ತೆ ಎಲ್ಲ ಹೊಡೆದು ಮತ್ತೆ ಕರೆಕ್ಷನ್ ಮಾಡ್ಕೊಡ್ತೀವಿ. ಡಬಲ್ ಕೆಲಸ ಅಲ್ವಾ? ನನಗೆ ಅದು ಇಷ್ಟ ಆಗಿಲ್ಲ. ಸೊ ಕೆಲವು ಇಂಟೀರಿಯರ್ಸ್ ವಿಚಾರಿಸಿದೆ, ಇಮಿಡಿಯೇಟ್ ಹೋಗಿಲ್ಲ ವಿವಾಗೆ. ಕೆಲವು ಅವರೆಲ್ಲ ಪ್ಲಾಸ್ಟಿಂಗ್ ಆದ್ಮೇಲೆ ಬನ್ನಿ, ಪೇಂಟ್ ಆದ್ಮೇಲೆ ಬನ್ನಿ ಅಂತ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ವಿವಾಗ ಹೋದೆ. ನಾನು ನಮ್ಮ ಬ್ರದರ್ ಇಬ್ರು ಜೊತೆಗೆ ಹೋದ್ವಿ. ಇಮಿಡಿಯೇಟ್ ಆಗಿ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ವಿ. ಶೂರ್ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಡಿಸೈನ್ಸ್ ಎಲ್ಲ ನೋಡಿ ಆಫೀಸಲ್ಲಿ ನಮ್ಗೆ ಇದೇ ಥರ ಬರಬೇಕು, ಇದೇ ಥರ ಎಕ್ಸಿಕ್ಯೂಷನ್ ಇರಬೇಕು ಅಂತ ಹೇಳಿದ್ರು. ಅಭಿಷೇಕ್ ಅವ್ರು ಪ್ರಾಮಿಸ್ ಮಾಡಿದ್ರು. ಸೊ ಇಮಿಡಿಯೇಟ್ ಆಗಿ ನಾವು ಅಡ್ವಾನ್ಸ್ ಪೇ ಮಾಡಿ ನೆಕ್ಸ್ಟ್ ಡೇನೇ ಬಂದು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ. ಸೊ ಈ ಡಿಸೈನ್ ಅಂತ ಬಂದಾಗ ನೀವು ಇಷ್ಟು ದೊಡ್ಡ ಫ್ಯಾಮಿಲಿ ಇದ್ದೀರಾ, ಸೊ ಎಲ್ಲರೂ ಸೇರ್ಕೊಂಡು ಡಿಸೈನ್ ಅನ್ನು ಫೈನಲೈಸ್ ಮಾಡಿದ್ರ ಅಥವಾ ಯಾವ ಥರ ಡಿಸೈನ್ ಎಕ್ಸಿಕ್ಯೂಷನ್ ಹೇಗೆ? ಆ್ಯಕ್ಚುಲಿ ನಾವು ಅವ್ರ ಡಿಸೈನರ್ ಮೇಲೆ ನಮ್ಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ತೀವಿ. ಹೆಂಗಾದ್ರೂ ಮಾಡಿ ನೀವು ಡಿಸೈನ್ ನಾವು ನೋಡ್ತೀವಿ ಫುಲ್ ಯೂನಿಕ್ ಆಗಿ. ಯಾಕಂದರೆ ಆ ಪ್ರೊಫೆಷನಲಿಸಮ್ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು
ಒಂದು ವೇಕ್ ಐಡಿಯಾ ಕೊಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ, ವೇಗಾಗೇ ಬರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ನಾವು ಅವ್ರಿಗೆ ಇಂಟರ್ಫಿಯರ್ ಮಾಡಿಲ್ಲ. ಅವ್ರು ಏನು ಡಿಸೈನ್ ಬರುತ್ತೆ ನಮ್ಮ ಥೀಮ್ ಕರೆಕ್ಟಾಗಿ ಅವ್ರು ಅದೇ ಥರ ಥೀಮಲ್ಲೇ ತೊಗೊಂಬಂದಿರೋದು. ನಿಮ್ಮ ಮನೆಯಲ್ಲಿ 2 ಬೆಡ್ರೂಮ್ ನೋಡಿದ್ರೆ ಯೂನಿಕ್ ಆಗಿದೆ, ಒಂದು ಸನ್ ಪ್ಯಾಟರ್ನ್ ಮಾಡಿದ್ದಾರೆ, ಕೆಳಗಡೆದು ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಐಡಿಯಾ ನಿಮ್ಮ ಫ್ಯಾಮಿಲಿಯಿಂದ ಬಂದಿರೋದು ಅಥವಾ ವಿವಾದಿಂದ ನಿಮಗೆ ಕೊಟ್ಟಿರೋದು? ವಿವಾದಿಂದನೇ ಡಿಸೈನ್ ಈ ಥರ ಮಾಡೋಣ ಅಂತ ಡಾಟರ್ಸ್ ಬೆಡ್ರೂಮ್ ಹೇಗಿರಬೇಕು, ಸನ್ಸ್ ಬೆಡ್ರೂಮ್ ಹೇಗಿರ್ಬೇಕು ಅಂತ ಅವರೇ ಕೊಟ್ಟಿದ್ದು. ಆ ಮೂನ್ ಮಾತ್ರ ಅವ್ರು ಬೇರೆ ಡಿಸೈನ್ ಮಾಡಿದ್ರು. ಅದು ನನ್ನ ಮಗ ಯಾವುದೋ ಒಂದು ಫೋಟೋ ತೆಗೆದುಕೊಂಡು ಈ ಥರ ಬರಬೇಕು, ಹಿಂಗೆ ಬರಬೇಕು ಅಂತ ಹೇಳಿದ್ರು. ಸೇಮ್ ಎಕ್ಸಾಕ್ಟ್ ಅದೇ ಥರ. ಆಮೇಲೆ ಇವತ್ತು ಏನು ಡಿಸೈನ್ ಬಂದಿದೆ, ಓಕೆ, ಸೊ ನೀವು ಅನ್ಕೊಂಡಾಗೆ 3D ಡಿಸೈನ್ ಮಾಡಿದಾಗೆ ಎಕ್ಸಿಕ್ಯೂಟ್ ಆಗಿದೆಯಾ, ಬಂದಿದೆಯಾ? ಎಕ್ಸಿಕ್ಯೂಟ್ ಚೆನ್ನಾಗಿ ಬಂದಿದೆ. ಓಕೆ, ನಾವು ನಿಮ್ಮ ಹತ್ರ ಒಂದೇ ಅಲ್ಲ, ಫ್ಯಾಮಿಲಿ ಅವ್ರ ಹತ್ರ ಎಲ್ಲರ ಹತ್ರನೂ ಕೇಳಬೇಕು. ಅಮ್ಮ ಅವ್ರಿಗೆ ಮೈಕ್ ಕೊಡಿ. ಓಕೆ ಅಮ್ಮ, ನೀವು ಹೇಳಿ, ನಿಮ್ಗೆ ಹೆಂಗೆ ಅನಿಸ್ತು ಡಿಸೈನ್ ಎಲ್ಲ? ಯಾವ ಥರ ಅನಿಸ್ತು ಮನೆ ಡಿಸೈನ್? ಅದೆಲ್ಲ ನಮ್ಮ ಮಗಂತೆ, ನನಗೇನು ಚೆನ್ನಾಗಿ ಖುಷಿ ಆಯ್ತಾ? ಖುಷಿ ಎಲ್ಲ ಖುಷಿ. ಓಕೆ ಸರ್ ಕೊಡಿ ಮೈಕ್, ಸರ್ ಕೊಡಿ. ಸರ್ ನಿಮ್ಮ ಇನ್ಪುಟ್ ಹೇಳಿ ಸರ್, ನಿಮಗೆ ಮನೇಲಿ ಇಷ್ಟ ಆಗಿರುವಂಥದ್ದು ಡಿಸೈನ್ಸ್ ಯಾವುದು? ನಿಮ್ಗೆ ಇಷ್ಟ ಯಾವುದು ತುಂಬ ಇಷ್ಟ, ಸೂಪರ್ ಆಗಿದೆ ಗುರು ಅಂತ ಹೇಳುವಂಥದ್ದು? ಇದು ಕಾಟ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ಟಡಿ ರೂಮ್ ತುಂಬಾ ಕಂಫರ್ಟ್ ಆಗಿದೆ. ನಿಮ್ಮಿಂದ ಯಾವ್ದು ಇನ್ಪುಟ್ ಇತ್ತ? ನಂಗೆ ಈ ತರ ಬೇಕು, ಈ ತರ ಮಾಡಿ, ಕಲರ್ ಇನ್ಪುಟ್ ಯಾವ್ದಾದ್ರು, ಡಿಸೈನ್ ಇನ್ಪುಟ್ ನೀವು ಹೇಳಿದ್ದೀರಿ? ಇಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ ವಿವೋ ಡಿಸೈನ್ ಅವರೇ. ಏನಾದ್ರು ಅವರು ಕೇಳ್ತಿದ್ರು, ನಮ್ಮ ಅಪ್ರೋಚ್ ಮಾಡ್ತಿದ್ರು, ಯಾವ ತರ ಮಾಡಬೇಕು, ಇದು ಸ್ಯಾಟಿಸ್ಫೈ ಆಗ್ತಿದ್ಯಾ ನಿಮಗೆ ಅಂತ ಅಂದ್ಬಿಟ್ಟು ಅವರು ನಾವು ಹೇಳ್ಕೊಂಡಂಗೆ ಮಾಡ್ಕೊಟ್ಟಿದ್ದಾರೆ. ಓನರ್ ಅಪ್ರೋಚ್ ನಡಿಬೇಕಾದ್ರೆ ನೀವು ಎಲ್ಲಿದ್ರಿ ಸರ್? ಇಲ್ಲಿದ್ರ ಬೇರೆ? ನಾವು ಇಲ್ಲೇ ಬರ್ತಿದ್ವಿ, ಇಲ್ಲೇ ಇದ್ವಿ. ಎದುರುಗಡೆ ಮನೆನೇ ನಮ್ದು. ದಿನ ನಾನೇ ಬಂದೆ ಟಾರ್ಚರ್ ಕೊಟ್ಟಿರೋದು, ವಿವೋ ಡಿಸೈನ್ ಹಿಂಗೆ ಬೇಕು, ಈ ಥರನೇ ಇರಬೇಕು ಅಂತ ನಾನೇ ಅಪ್ರೋಚ್ ಮಾಡ್ತೀನಿ. ವರ್ಕ್ಮನ್ಶಿಪ್ ಚೆನ್ನಾಗಿದೆ ಸರ್, ಲೈಕ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋದು, ನಿಮ್ಗೆ ಅಪ್ಡೇಟ್ ಕೊಡೋದು, ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋವಂಥದ್ದು. ನಿಮಗೇನಾದರೂ ತೊಂದರೆ ಕೊಡ್ತಿದ್ರೆ ಎಲ್ಲ ಅವರೇ ನೋಡ್ಕೊತಿದ್ರು? ಇಲ್ಲ, ನೋಡ್ಕೊತಿದ್ರು. ಎವ್ರಿಥಿಂಗ್ ಮಾಡ್ತಿದ್ರು, ಕರೆಕ್ಟಾಗಿ ಮಾಡ್ಕೊಡ್ತಿದ್ರು, ಏನೋ ತೊಂದರೆ ಏನಿಲ್ಲ. ಚೆನ್ನಾಗಿತ್ತು ಅಂತ ಹೇಳಿ ಚೆನ್ನಾಗಿತ್ತು. ಸರ್ಗೆ ಮೈಕ್ ಕೊಡಿ, ಸರ್ದು ಇನ್ಪುಟ್ ತೊಗೊಂಡ್ಬಿಡೋಣ ಸರ್. ಇನ್ನು ಡಿಸೈನ್ ವಿಚಾರಕ್ಕೆ ಬಂದಾಗ, ನಿಮ್ಮ ಮನೇಲಿ ಆ್ಯಕ್ಚುಲಿ ಎವ್ರಿಥಿಂಗ್ ಈಸ್ ಯೂನಿಕ್, ಓಕೆನಾ? ಸೊ ಈ ಥರ ನಮ್ಗೆ ಇದೇ ಡಿಸೈನ್ ಬೇಕು, ಇದೇ ಪ್ಯಾಟರ್ನ್ ಬೇಕು, ಇದೇ ಕಲರ್ ಬೇಕು, ಕಲರ್ ಇರ್ಬೋದು, ಪ್ಯಾಟರ್ನ್ ಇರ್ಬೋದು, ನೀವು ಯಾವುದಾದ್ರೂ ಚೂಸ್ ಮಾಡಿದ್ದೀರಿ? ನಾವು ಯಾವುದು ಚೂಸ್ ಮಾಡಿದ್ದು, ಬರೀ ಟೈಲ್ಸ್ ಒಂದು ಚೂಸ್ ಮಾಡಕ್ಕೆ ಹೋಗಿದ್ದು. ಟೈಲ್ಸಲ್ಲಿ ನಿಮ್ಮ ಇನ್ಪುಟ್ ಇದೆ? ಇನ್ಪುಟ್ ಜೊತೆಗೆ ಹೋಗಿದ್ದು, ಅವಾಗ ಚೂಸ್ ಮಾಡಿರೋದು ನೀವೇನೆ. ಸೊ ಇದಕ್ಕೆ ಇಂಟೀರಿಯರ್ ಜೊತೆ ಟೈಲ್ಸ್ ಮ್ಯಾಚ್ ಆಗಬೇಕು ಅಂತ ನಿಮ್ದೊಂದು ಇನ್ಪುಟ್ ಅದ್ರ ಜೊತೆಯಲ್ಲಿ ಅಲ್ವಾ? ಓಕೆ ಸರ್, ಫೈನಲ್ ಆಗಿ ನಾನು ಕೇಳುವಂಥದ್ದು, ಇವತ್ತು ಏನು ಖರ್ಚು ಮಾಡಿದ್ದೀರಾ, ಇಡೀ ಮನೆಗೆ ಏನು ಖರ್ಚು ಮಾಡಿದ್ದೀರಾ, ಪ್ರತಿಯೊಂದು ರೂಪಾಯಿ ಖರ್ಚು ಮಾಡೋದು ವರ್ತ್ ಅಂತ ಇರಬೇಕು. ಇವತ್ತು ವರ್ತ್ ಇದೆಯಾ ಸರ್? ಖಂಡಿತ ಇದೆ. ನೀವು ಅನ್ಕೊಂಡಾಗ ಬಂದಿದ್ಯಾ? ಖುಷಿಯಾಗಿ ಬಂದಿದ್ಯಾ? ನೀವಮ್ಮ ಚೆನ್ನಾಗಿ ಬಂದಿದ್ಯಾ? ಮನೆ ಚೆನ್ನಾಗಿ ಬಂದಿದ್ಯಾ? ಎಸ್ ಶೋರ್, ಚೆನ್ನಾಗಿ ಬಂದಿದೆ. ಅನ್ಕೊಂಡಾಗ ಬಂದಿದ್ಯಾ? ಹೌದು. 100% ಸ್ಯಾಟಿಸ್ಫೈಡ್ ಇದ್ದೀರಾ? ಎಸ್, 100% ಸ್ಯಾಟಿಸ್ಫೈಡ್. ಸರ್ ಕೊಡಿ ಸರ್, ಮತ್ತೊಂದು ಕೇಳ್ಕೊಂಬಿಡೋಣ ಸರ್. ನೀವು ಹೇಳಿ, ಮನೆ ಚೆನ್ನಾಗಿ ಬಂದಿದ್ಯಾ? ತುಂಬ ಚೆನ್ನಾಗಿದೆ ಸರ್. ಫೈನಲ್ ಆಗಿ ವಿವಾ ಡಿಸೈನ್ಗೆ ವರ್ಕ್ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಹೇಳಿ? ಖಂಡಿತ ವರ್ಕ್ ಕೊಡ್ಬೋದು. ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಅಪ್ರೋಚು, ಆ ಫ್ರೆಂಡ್ಶಿಪ್ನೆಸ್ ನಮ್ಮ ಜೊತೆ ಬೆರೆತ್ಕೊಂಡು, ಈಗ ಅಭಿಷೇಕ ನೋಡ್ತಾರೆ, ನಾವು ತುಂಬ ಆ್ಯಕ್ಚುಲಿ ತುಂಬ ಲಾಂಗ್ ಫ್ರೆಂಡ್ಶಿಪ್ ಥರ ಆಗ್ಬಿಟ್ಟಿದೆ. ಅವರು ನಮ್ಮಲ್ಲಿ ಒಬ್ರು ಅಂತ ನಾವೇನೇ ಇದು ಪ್ರಾಬ್ಲಮ್ ಹೇಳಿದ್ರು, ಅವ್ರು ಇಮಿಡಿಯಾಗಿ ಅವರು ಅಪ್ರೋಚ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಆ ಥರ ಯಾವುದೂ ಪ್ರಾಬ್ಲಮ್ ಅಂತ ಏನಿಲ್ಲ. ಸೊ ವರ್ಕ್ ಮುಗಿದ ಮೇಲೂ ನಿಮ್ಮ ಜೊತೆ ಟಚಲ್ಲಿದ್ದಾರೆ. ಸೊ ಏನೋ ಸಮಸ್ಯೆಗಳು ಬಂದರೆ ಅಟೆಂಡ್ ಮಾಡ್ತಾರಾ? ಇಮಿಡಿಯಾಗಿ ಅಟೆಂಡ್ ಮಾಡ್ತಾರೆ. ಸೊ ಹಾಗಾದ್ರೆ ಸರ್ ಹೇಳಿ. ಓನರ್ಗಿಂತ ನಾವು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ, ಅವರು ನಮ್ಮನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಇವಾಗ. ಓಕೆ, ಅಪ್ರೋಚ್ ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿಯಾಗಿ ಕಾಂಪ್ರಮೈಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ? ಓಕೆ. ಸೊ ಹಾಗಾದ್ರೆ ನಮ್ಮ ವಿವಾಗೆ ಒಂದು ತಮ್ಸ್ ಕೊಡ್ಬೋದಾ ಎಲ್ಲರೂ? ಒಂದು ತಮ್ಸ್ ಕೊಟ್ಬಿಡಿ. ಸೂಪರ್ ಆಗಿ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಸರ್, ಸೇಮ್ ಅದೇ ರೂಮ್ ಕಾಸ್ಟ್ ವಾಕಿನ್ ವಾರ್ಡ್ರೋಬ್ ತೊಗೊಂಡಿದ್ದೀವಿ. ಬಟ್ ಇಲ್ಲಿ ಎರಡು ಮ್ಯಾಟ್ ಫಿನಿಶ್ ನೈಮೇಟ್ ಹೋಗಿದ್ದು ಸರ್, ಗ್ಲಾಸಿ ಹೋಗ್ತಾರೆ, ಮ್ಯಾಟ್ ಫಿನಿಶ್ಗೆ ಹೋಗಿದ್ದೀವಿ. ಹ್ಯಾಂಡಲ್ಸ್ ಬಂದು ಆಸ್ ಯೂಶುವಲ್ ಪ್ರೊಫೈಲ್ ಹ್ಯಾಂಡಲ್ಸ್ ಫ್ರಮ್ ಟೋಟಲ್ ಹೈಟ್ ಕೊಟ್ಟಿದ್ದೀವಿ. ಆ್ಯಂಡ್ ಪ್ರತಿಯೊಂದು ವರ್ಡ್ ಏನು ಬರುತ್ತೆ ಸೆನ್ಸರ್ ಲೈಟಿಂಗ್ಸ್ನೇ ಪ್ರತಿಯೊಂದು ಸ್ಲೈಡಿಂಗ್ ವಾರ್ಡ್ರೋಬ್ನು ನಿಮಗೆ ಸಾಫ್ಟ್ ಕ್ಲೋಸೇ ಬರುತ್ತೆ ಸರ್. ಈ ಕಡೆ LED ಮಿರರ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಂಡ್ ಈ ಕಡೆ ವಾಶ್ರೂಮ್ ಅಲ್ಲಿ ಏನಿದೆ ಸರ್? ವಾಶ್ರೂಮ್ ಅಲ್ಲಿ ಟೈಲಿಂಗ್ ಇನ್ಪುಟ್ ಕೊಟ್ಟಿದ್ದೀವಿ ಸರ್. ಸೊ ಟೈಲಿಂಗ್ ಕಾನ್ಸೆಪ್ಟ್ ನ ರೆಡಿ ಮಾಡ್ಕೊಂಡಿದ್ದೀವಿ. ಆಸ್ ವೆಲ್ ಆಸ್ ಅದೇ ಶವರ್ ಪಾರ್ಟಿಷನ್ ನೋಡ್ತಾ ಇದ್ದೀರಾ, ಅದನ್ನು ಮಾಡ್ಕೊಟ್ಟಿದ್ದೀವಿ ವಿತ್ ವ್ಯಾನಿಟಿ ಯೂನಿಟ್ ಅಂಡ್ ದೆನ್ ಮಿರರ್ ಸರ್. ಮಿರರ್ ಕೂಡ ನಿಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿರುವಂತದ್ದು. ಕಿಚನ್ ಹೌದು ಸರ್. ಕಿಚನ್ ಸರ್ ಟೋಟಲ್ ಆಗಿ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಹೋಗಿದೆ ಸರ್. ಪ್ರತಿಯೊಂದು ಹ್ಯಾಂಡಲ್ಸ್, ಇದು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಸೊ ಅಗೇನ್ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಯಾವ್ದು ಸ್ಟೋರೇಜ್ ತರ ಕೊಡೋಕೆ ಹೋಗಲಿಲ್ಲ ಸರ್. ಯಾಕಂದ್ರೆ ಡೈನಿಂಗ್ ಸ್ಪೇಸ್ ಮತ್ತೆ ಕಿಚನ್ ಜಾಸ್ತಿ ಸ್ಪೇಸ್ ಇರಲಿಲ್ಲ. ಇನ್ ಬಿಟಲ್ ಕೊಡೋ ಕಾರಣ ಜಸ್ಟ್ ಒಂದು ಲೆಡ್ಸ್ ತಗೊಂಡ್ವಿ,
ಅದು ಮುಂಭಾಗ ಬಂದ್ಬಿಟ್ಟು ನಾವು ಹೈಲೈಟ್ ಮಾಡೋಣ ಅಂತ ಅದನ್ನು ಕಾರ್ಪೆಂಟ್ರಿ ವರ್ಕಲ್ಲಿ ಈ ಥರ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಓಕೆ ಆ್ಯಂಡ್ ದೆನ್ ಈ ಎಂಟೈರ್ ಕ್ವಾಡ್ಸ್ ಏನು ನೋಡ್ತೀವಿ ಅದ್ರ ಮೇಲೆ ರೆಸ್ಟ್ ಆಗಿದೆ ಸರ್. ಓಕೆ ಓಕೆ ಆ್ಯಂಡ್ ದೆನ್ ಫುಲ್ ಆಗಿ ಪ್ಯಾನಲಿಂಗ್ ರನ್ ಮಾಡ್ಕೊಂಡಿದ್ದೀವಿ. ಈ ಟಾಪ್ ಓಪನ್ಸು ಪ್ರೊವೈಡ್ ಮಾಡಿದ್ದೀವಿ ಸರ್. ಅಲ್ಲೂ ಲೈಟ್ ಇದೆ, ಸೊ ಆರ್ಟಿಫ್ಯಾಕ್ಟ್ಸ್ ಪ್ಲೇಸ್ ಮಾಡ್ಬೋದು. ಪ್ಲಸ್ ಈ ಒಂದು ಡಿಸೈನರ್ ಲೈಟಿಂದ ನಮ್ಮ ಬ್ರೇಕ್ಫಾಸ್ಟ್ ಕೌಂಟರ್ ಮೇಲೂ ಲೈಟ್ ಬರುತ್ತೆ, ಲೈಟ್ ಬಿಡ್ತಾ ಇದೆ. ಎಸ್ ಸರ್. ಓಕೆ ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಟಾಲ್ ಯೂನಿಟ್ಸ್ ತೊಗೊಂಡಿವಿ ಸರ್. ಟಾಲ್ ಯೂನಿಟು ಅದು ಬೇಕಾದ್ರೆ ನಾವು ಇಲ್ಲಿ ಮೈಕ್ರೋವೇವ್ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಜಸ್ಟ್ ಒಂದು ಶಟರ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೊ ಏನಾದ್ರು ಸ್ಟೋರೇಜಸ್ಗೆಲ್ಲ ಬೇಕು ಅಂದ್ರೆ ಪ್ಲಾನ್ ಅಪ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ವಿಕರ್ ಬಾಸ್ಕೆಟ್ ಆಸ್ ಯೂಶಲ್ ನಾವು PVC ವಿಕರ್ ಬಾಸ್ಕೆಟ್ನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಕ್ರಿಲಿಕ್ ಕಿಚನ್ ಇದೆ ಕಂಪ್ಲೀಟ್. ಟೋಟಲ್ ಅಕ್ರಿಲಿಕ್ ಸರ್. ಪ್ಯಾಂಟ್ರಿ ಸರ್. ಸೊ ಎಂಟೈರ್ ಗ್ರಾಸರೀಸು ಪ್ರತಿಯೊಂದು ನೀವು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ, ಆಕ್ಸೆಸ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಟ್ಯಾಂಡಮ್ ಪೀಸಸ್ ತಗೊಂಡಿದ್ದೀರಾ ಇದರೊಳಗೆ? ಹೌದು ಸರ್. ಸೊ ಬಾಟಮ್ ಯೂನಿಟ್ಸ್ ನೋಡ್ಕೊಬೋದು ಸರ್. ಒಂದು 5 ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ ನಾವು. ಸೊ ಹಾಪ್ ಕಡೆ ಬಂದ್ಬಿಟ್ಟು 3 ಕಟ್ಲರಿ ಸೆಟ್ಸ್ ನಾರ್ಮಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೊಂದು PVC ಬರುತ್ತೆ. ಆ್ಯಂಡ್ ದೆನ್ ಕಪ್ ಅಂಡ್ ಸಾಸರ್ಗೆ ಒಂದು ಕೌಂಟರ್ ಬರುತ್ತೆ ನಿಮಗೆ. ಆ್ಯಂಡ್ ದೆನ್ ತಾಲಿ ಬ್ಯಾಸ್ಕೆಟ್ ಸರ್. ಇದು ತಾಲಿ ಇದು ತಾಲಿ ಬ್ಯಾಸ್ಕೆಟ್ ಸ್ವಲ್ಪ ದೊಡ್ಡದಲ್ವಾ? ದೊಡ್ಡದಾಗಿ ತೊಗೊಂಡಿದ್ದೀವಿ ಸರ್ ಇಲ್ಲಿ. ದೆನ್ ಫುಲ್ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಎಂಟೈರ್ಲಿ ಕ್ವಾಡ್ಸ್ ರನ್ ಮಾಡ್ಕೊಂಡಿದ್ದೀವಿ. ಹಾಬ್ ನಿಮ್ಮ ಕಡೆಯಿಂದನಾ ಸರ್ ಇದು? ಹಾಬ್ ನಮ್ಮ ಕಡೆ ಇಷ್ಟ ಸಜೆಷನ್ಸ್ ಕೊಟ್ಟಿದ್ದೀವಿ. ಹಾಬು ಆಸ್ ವೆಲ್ as ಚಿಮ್ನಿ ಎರಡೂ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀರಾ? ಪಕ್ಕ ಫಿನಿಶಿಂಗ್ ಕುತ್ಕೊಳ್ಳಿರೋದು ಕರೆಕ್ಟಾಗಿ ಕುತ್ಕೊಂಡಿದೆ ಇದು. ಓಕೆ ಅಂಡ್ ಮೇಲ್ಗಡೆ ಕೂಡ ನಿಮ್ಮ ಕಡೆ ಫುಲ್ ಆಫ್ ರನ್ ಮಾಡ್ಕೊಂಡಿದ್ದೀವಿ ಸರ್. ವಾಲ್ ಯೂನಿಟ್ ಸ್ವಲ್ಪ ಕಮ್ಮಿ, ಬರೀ ಒಂದು ಕಡೆ ಮಾತ್ರ ಬರ್ತಿತ್ತು. ಸೊ ಆಕ್ಚುಲಿ ನಮ್ದು ಕಾರ್ನರ್ ಯೂನಿಟ್ ಅಲ್ಲಿ ನಾವು ಯಾವುದು ಶಟರ್ ಕೊಡೋಕೆ ಹೋಗಲ್ಲ. ಆಫ್ಟರ್ ದಟ್ ಗ್ಲಾಸ್ ಶಟರ್ಸ್ ಮತ್ತೆ ಆ ಡಿಸೈನ್ ಬ್ರೇಕ್ ಮಾಡ್ಕೊಳ್ಳೋಕೆ ಅಕ್ರಿಲಿಕ್ ಶಟರ್ ರನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ಹ್ಯಾಂಡಲ್ಲೆಸ್ಸೇ ಬರುತ್ತೆ. ಸೊ ಬಾಟಮ್ ಇಂದ ಪುಲ್ ಅಪ್ ಮಾಡ್ತೀವಿ. ಇಲ್ಲಿ ನಿಮಗೆ ಪ್ರೊಫೈಲ್ ಹ್ಯಾಂಡಲ್ ರನ್ ಆಗುತ್ತೆ ಸರ್ ಈ ತರ. ಅಲ್ಲಿ ಪ್ರೊಫೈಲ್ ರನ್ ಆಗುತ್ತೆ. ಸೊ ಟೋಟಲ್ ಆಗಿ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಆಗಿ ವರ್ಕ್ ಆಗುತ್ತೆ ಸರ್ ಇದು. ಅಂಡ್ ಈ ಕಡೆ ಕೆಳಗಡೆ ಈ ಕಡೆ ಬಂದಾಗ ಸರ್ ಸಿಂಕ್ ಯೂನಿಟ್ ಕೆಳಗಡೆ 2 ಏರ್ ವೆಂಟಿಲೇಟರ್ ಕೊಟ್ಟಿದ್ದೀವಿ. ಸೊ ಏನಾದ್ರು ಮಾಯ್ಚರ್ ಬಂದ್ರು ಈಸಿಲಿ ಏರ್ ಪಾಸ್ ಔಟ್ ಆಗೋಕ್ಕೆ. ಸೊ ಈ ತರ ಒಂದು ಯೂನಿಟ್ ಬರುತ್ತೆ. ನಾರ್ಮಲ್ ಡಿಟರ್ಜೆಂಟ್ಸ್ ಎನಿಥಿಂಗ್ ಕ್ಯಾನ್ ಬಿ ಪ್ಲೇಸ್. ಸೊ ಈ ಸಿಂಕ್ ಎಲ್ಲ ನೀವೇ ಪ್ರೊವೈಡ್ ಮಾಡ್ತೀರಾ? ಹೌದು ಸರ್. ಕ್ವಾಡ್ ಸಿಂಕ್ ಬರುತ್ತೆ ಕ್ಯಾರಿಸಿಲ್ ಕಂಪನಿದು, ಅದು ನಾವಿಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಓಕೆ ಇದು ಎಷ್ಟು ದಪ್ಪ ಬರ್ತಾ ಇದೆ ಸರ್ ಇದು? ಸೊ ನಮ್ಮಲ್ಲಿ ಕ್ವಾಡ್ ಸಿಂಕ್ 20 mm thickness ಇರುತ್ತೆ. ಬಟ್ ಫ್ರಂಟ್ ಅಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ ಎರಡನ್ನ ಜಾಮ್ ಮಾಡಿರ್ತೀವಿ 20 and 20 ಗಿವಿಂಗ್ ಇಟ್ ಥಿಕ್ನೆಸ್ ಆಫ್ 40 mm ಬರುತ್ತೆ. ಬಾಟಮ್ ಅಲ್ಲಿ ಬಂದು ನಿಮಗೆ ವಾಟರ್ ಗ್ರೂಪ್ ಪಾಸ್ ಆನ್ ಆಗಿರ್ತದೆ. ಓಕೆ ಓಕೆ ಓಕೆ. ಅಂಡ್ ಇಲ್ಲಿ ಯಾವುದು ಇದನ್ನ ಹಾಕಿರೋದು? ಇಲ್ಲಿ ಅಗೇನ್ ಟ್ಯಾಂಡಮ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ದೊಡ್ಡ ಟ್ಯಾಂಡಮ್ ಸರ್. ಸೊ ಏನಾದ್ರು ಹೆವಿ ಐಟಮ್ಸ್ ಅದನ್ನೆಲ್ಲ ಪ್ಲೇಸ್ ಮಾಡ್ಕೊಳ್ಳಿ ಈ ತರ ಒಂದು ಟ್ಯಾಂಡಮ್ ನ ಮೂವ್ ಮಾಡ್ಕೊಬಹುದು. ಯಾಕಂದ್ರೆ ಇದು ಒಂದೊಂದು ಟ್ಯಾಂಡಮ್ಸ್ ನಿಮ್ಗೆ ಈಸಿಲಿ ಒಂದು 60 kg ಅಷ್ಟು ತಗೊಳ್ಳೋದು ಸರ್. 60 kg? ಎಸ್ ಸರ್. ಓಕೆ 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 ಓಕೆ. ಸೊ ಇಲ್ಲಿ ಕಾರ್ನರ್ ಅಲ್ಲಿ ಏನು ಕಾರ್ನರ್ ಜಸ್ಟ್ ಏನಿಲ್ಲ ಸರ್, ನಾವು ಬ್ಲೈಂಡ್ ಕಾರ್ನರ್ ಮಾಡ್ಕೊಂಡಿದ್ದೀವಿ. ಎಂಟೈರ್ ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಸ್ಟೋರೇಜ್ಗೂ ಹಿಂಭಾಗ ಆಕ್ಸೆಸ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಎಲ್ಲ ಸಾಫ್ಟ್ ಅಲ್ವಾ ಇದು? ಟೋಟಲ್ ಸಾಫ್ಟ್ ಬರುತ್ತೆ ಸರ್. ಟೋಟಲ್ ಸಾಫ್ಟ್ ಬರುತ್ತೆ. ಅಂಡ್ ವಿತ್ ಒಂದು ಬಾಟಲ್ ಪುಲ್ ಔಟ್ ಸರ್. ಬಾಟಲ್ ಪುಲ್ ಔಟ್ ಅನ್ನು ಕೂಡ ಎಂಡಿಗೆ ಹಾಕಿ. ಎಸ್ ಸರ್, ಎಂಡಿಗೆ ಹಾಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ 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 ಓಕೆ. ಸೂಪರ್ ಸರ್ ಇದು. ಅಂಡ್ ಇಲ್ಲಿ ಇಲ್ಲೊಂದೇನೋ ಹಾಂ ಸರ್, ಅದನ್ನು ಓಪನ್ ಇಟ್ ಕೊಡಿ ಸರ್. ಯಾಕಂದ್ರೆ ಸ್ಪೇಸ್ ಇತ್ತಲ್ಲಿ, ಆ ಸ್ಪೇಸನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅದೊಂದು ಓಪನ್ ಇಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅಡುಗೆ ಮಾಡ್ಬೇಕಾದ್ರೆ ಏನಾದ್ರು ಈಸಿಯಾಗಿ ಐಟಮ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಸರ್ ಇವಾಗ ಮನೆ ಎಲ್ಲ ನೋಡ್ಕೊಂಡು ಫಸ್ಟ್ ನಾನು ಕೇಳುವಂಥದ್ದು, ಈ ಮನೆಯ ಟೋಟಲ್ ಬಜೆಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬಂದಿದೆ ಸರ್. ಇಷ್ಟು ಕಸ್ಟಮೈಸೇಷನ್ಸು ಪ್ಲಸ್ ಎಲ್ಲ ಒಂದು ಕಬೋರ್ಡ್ಸು ವಾಕೆ ಎಲ್ಲ ಸರಿ ಆಲ್ಮೋಸ್ಟ್ ಒಂದು 30 lakhs ಬಂದಿದೆ ಸರ್. ಪ್ಲಸ್ GST ಬರುತ್ತೆ ಇದು. 30 lakh? ಎಸ್ ಸರ್, 30 lakhs. ಹೆಂಗೆ ಜಸ್ಟಿಫೈ ಮಾಡ್ತೀರಾ ನೀವು 30 lakh ಒಂದು ಇಂಟೀರಿಯರ್ ನಾವು ಕೊಡಬಹುದು ಅನ್ನೋದಕ್ಕೆ? ಸರ್ ಮೇನ್ ಜಸ್ಟಿಫಿಕೇಶನ್ ಅದೇ ಸರ್, ಹೇಳ್ದಂಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಬಿಫೋರ್ ಹ್ಯಾಂಡೇ ಕೊಟ್ಟಿದ್ದೀವಿ ನಾವು ಅವರಿಗೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನೀವು ಪೇಂಟ್ ಕಲರ್ ನೋಡ್ಬೋದು, ಪ್ಲಸ್ ವಾರ್ಡ್ರೋಬ್ ನೋಡ್ಬೋದು ನೀವು. ಆ್ಯಂಡ್ ದೆನ್ ಹೆಡ್ ಬೋರ್ಡ್ಸ್ ನೋಡ್ಬೋದು. ಈಚ್ ಆ್ಯಂಡ್ ಎವ್ರಿ ಥೀಮ್, ಎವ್ರಿ ರೂಮು ಇಡೀ ಮನೆಗೆ ಹೋಲಿಕೆ ಬಂದಿದೆ. ಅಂದರೆ ಕಾನ್ಸೆಪ್ಟ್ಸ್ ತೊಗೊಂಡೋಗಿದ್ವಿ ಸರ್. ಈಚ್ ಆ್ಯಂಡ್ ಎವ್ರಿ ರೂಮ್ ಡಿಫ್ರೆಂಟ್ ಕಾನ್ಸೆಪ್ಟು. ಲಿವಿಂಗ್ ಏರಿಯಾ ಪ್ಲಸ್ ಕಿಚನು, ಡೈನಿಂಗ್, ಪೂಜಾ ಒಂದು ಕಾನ್ಸೆಪ್ಟು. ಸೊ ಈ ಥರ ನಾವು ಡಿಸೈನ್ಗೆ ಸರ್ ಆಲ್ಮೋಸ್ಟ್ ಒಂದು 4 months ಸ್ಪೆಂಡ್ ಮಾಡಿದ್ವಿ ಸರ್. 4+ months ನಾವು ಈಸಿಲಿ ಸ್ಪೆಂಡ್ ಮಾಡಿದ್ವಿ ಡಿಸೈನ್ಗೆ ಅಂತ. ಪ್ಲಸ್ ಈಚ್ ಆ್ಯಂಡ್ ಎವ್ರಿ ರೆಸ್ಟ್ ರೂಮ್ಸ್ ಏನು ಮಾಡಿದ್ದೀವಿ, ಅದು ಪ್ರತಿಯೊಂದು ಟೈಲು ನಮ್ಮ ಕಡೆನೇ ಸೆಲೆಕ್ಷನ್ ಆಗಿದೆ, ಇನ್ಸ್ಟಾಲೇಷನ್ ಆಗಿದೆ. ನೀವೇನು ನೋಡ್ರಿ SS ಗ್ಲಾಸ್ ವಿತ್ ರೈಲಿಂಗ್ಸು ಅದು ನಾವೇ ಮಾಡ್ಕೊಟ್ಟಿದ್ವಿ. ರೈಲಿಂಗ್ಸ್ ಕೂಡ ನಾವೇ ಮಾಡ್ಕೊಟ್ಟಿದ್ದೀವಿ. ಈ ಥರ ಈಚ್ ಆ್ಯಂಡ್ ಎವ್ರಿ ಈ ಮನೆ ಏನು ಬೇಕಾಗಿದೆ ಟೋಟಲ್ ಆಗಿ ಕೋರ್ಡಿನೇಷನ್ ಸರ್. ಅವರ ಬಿಲ್ಡರ್ ಕಡೆಯಿಂದನೂ ಕೋರ್ಡಿನೇಟು, ನಮ್ಮ ಡಿಸೈನರ್ಸು ಕೋರ್ಡಿನೇಟು, ಪ್ಲಸ್ ನಮ್ಮದು ಒಂದು ಇನ್ವಾಲ್ವ್ಮೆಂಟು. ಅದಕ್ಕೇನೆ ಇವತ್ತು ಈ ಒಂದು ಪ್ರಾಡಕ್ಟ್ ಏನು ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನಮ್ಮ ವೀಕ್ಷಕರು ನೋಡಿದ್ರೆ ಅನ್ಕೊಂಡಿರ್ತಾರೆ. ಜೊತೆಲಿ ವೀಕ್ಷಕರು ಇಲ್ಲಿ ಸಿವಿಲ್ ವರ್ಕ್ಗಳು ಕೂಡ ಆ್ಯಡ್ ಆಗಿದೆ. ಓನ್ಲಿ ಇಂಟೀರಿಯರ್ ಅಷ್ಟೇ ಅಲ್ಲ, ಬಾತ್ರೂಮಲ್ಲಿ ಶವರ್ ಪಾರ್ಟೇಷನ್ಸು, ಟೈಲ್ಸ್ಗಳು, ನಮ್ಮ ಸರ್ ಹೇಳ್ದಂಗೆ SS ರೈಲಿಂಗ್ಸು ವಿತ್ ಟಫನ್ ಗ್ಲಾಸು, ಜೊತೆಯಲ್ಲಿ ಸಮ್ MS ನ ಇದು ಮಾಡಿದೆ. ಹೌದು ಸರ್, ಆ TV ಹಿಂಭಾಗ ಏನು ಬಂದಿದೆ MS ಫ್ರೇಮಿಂಗ್ ಅದನ್ನು ಮಾಡ್ಕೊಟ್ಟಿದ್ದೀವಿ, ಬಂದಿದೆ. ಸೊ ಇವೆಲ್ಲವೂ ಬಂದಿದೆ. ಜೊತೆಯಲ್ಲಿ ನಮ್ಮ ಇದರಲ್ಲಿ ಪೂಜಾ ರೂಮಲ್ಲಿ ಇದು ಪ್ರಭಾವಳಿಯನ್ನು ಮಾಡಿರುವಂಥದ್ದು, ಒಳಗಡೆ ಕಂಪ್ಲೀಟ್ ಆಗಿ ಇಂಟೀರಿಯರ್ನ ಮಾಡಿರುವಂಥದ್ದು, ಇವೆಲ್ಲವೂ ಆ್ಯಡ್ ಆಗಿ 30 lakh ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಈಗ ಫೈನಲ್ ಆಗಿ ಬರುವಂಥದ್ದು ನಿಮ್ಮ ಪ್ರೈಸಿಂಗ್ ಯಾವ ಥರ ಇರುತ್ತೆ ಸರ್? ನಮ್ಮ ಪ್ರೈಸಿಂಗ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಮೆಟಲ್ ಸೆಲೆಕ್ಷನ್ ಸರ್. ಮೆಟಲ್ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ, ರಿಕ್ವೈರ್ಮೆಂಟ್ ಅದ್ರ ಮೇಲೆ ಹೋಗುತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಹೆಂಗ್ ಚಾರ್ಜ್ ಮಾಡ್ತೀವಿ ಪರ್ ಸ್ಕ್ವೇರ್ ಫೀಟೇ ಬರುತ್ತೆ ಸರ್. ಪ್ರತಿಯೊಂದು ಸ್ಕ್ವೇರ್ ಫೀಟ್ ಒಂದು ವಾರ್ಡ್ರೋಬ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಮಿನಿಮಮ್ ವಾರ್ಡ್ರೋಬ್ಸ್ ಎಲ್ಲ ನೀವು ತೊಗೊಳಕ್ಕೆ ಹೋಗ್ಬೇಕಾದ್ರೆ ನಾವು ಲ್ಯಾಮಿನೇಟ್ ವಾರ್ಡ್ರೋಬ್ಸ್ ಬಂದ್ಬಿಟ್ಟು 1350 ಮಾಡ್ತೀವಿ. ಲಾಫ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ 750-800 ಬರುತ್ತೆ. ಕೆಲವೊಂದು ಲಾಫ್ಟ್ ಫ್ರೇಮ್ ಟೈಪ್ ಬಿಟ್ಟು ಅದ್ರಲ್ಲಿ ಏನಾದ್ರು ನಾವು ಬೇರೆ ಥರ ಮಾಡ್ತೀವಿ, ಸಾಫ್ಟ್ ಕ್ಲೋಸ್ ಬೇಕಾದ್ರೆ ಅದು 900 rupees ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಗ್ಯಾರಂಟಿ ವಾರಂಟಿ ಏನಾದ್ರು ಕೊಡ್ತೀವಿ? ಹೌದು ಸರ್, ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ. ಇವ್ರದ್ದು ನಾವು ಆಲ್ಮೋಸ್ಟ್ ಒಂದು 15+ years ಆಫ್ ಗ್ಯಾರಂಟಿ ಕೊಟ್ಟಿದ್ದೀವಿ.
15 ಪ್ಲೇಸಸ್ ಅಂದ್ರೆ ನಮ್ಮ ಸೇಮ್ ಸೆಂಚುರಿ ಕಡೆಯಿಂದ ಏನು ಬರುತ್ತೆ ನಾವು ಅದು ನಮ್ಮ ಕಸ್ಟಮರ್ಸ್ ಪ್ರೊವೈಡ್ ಮಾಡ್ತೀವಿ. ಕಮಿಂಗ್ ಟು ಹಾರ್ಡ್ವೇರ್ಸ್ ಎಲ್ಲ ಬಂದಾಗ ಹೆಟಿಗೆ ಯೂಸ್ ಮಾಡ್ತೀವಿ ಸರ್. ಅದು ಬಂದು 5 years ಆಫ್ ವ್ಯಾರಂಟಿ ಕೊಡ್ತಾರೆ. ಸೇಮ್ ವ್ಯಾರಂಟಿ ನಾವು ಅವ್ರಿಗೆ ಕೊಡ್ತೀವಿ ಸರ್. ಅದನ್ನ ಪಾಸ್ ಆನ್ ಮಾಡ್ತೀವಿ. ಅವಕ್ಕೆಲ್ಲ ಬಿಲ್ ಇರುತ್ತೆ, ಟೋಟಲ್ ಬಿಲ್ ಇರುತ್ತೆ ಸರ್. ಗಿವನ್ ದಟ್ ಇವತ್ತು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂದ್ರೆ ಫ್ರಮ್ ದ ಡೇಟ್ ಆಫ್ ಹ್ಯಾಂಡ್ ಓವರ್ ಏನು ಕೊಟ್ಟಿರ್ತೀವಿ ಅವತ್ತಿಂದ 1 year ಏನು ಬರುತ್ತೆ ಅದಕ್ಕೂ ಫ್ರೀ ಸರ್ವಿಸ್ ನಮ್ಮ ಕಂಪನಿ ಕಡೆಯಿಂದ ಇರುತ್ತೆ ಸರ್. ಮುಂದಿನ ದಿನಗಳಲ್ಲಿ ಲೈಕ್ ಇದೇ ರೀತಿ ಇನ್ನ ಪ್ರೀಮಿಯಂ ಸೆಗ್ಮೆಂಟ್ ನೋಡ್ಬೋದು ಸರ್. ಪ್ರೀಮಿಯಂ ಸೆಗ್ಮೆಂಟ್ ಇನ್ನೂ ನೀವು ತುಂಬಾನೇ ನೋಡ್ಬೋದು ಸರ್. ಒಳ್ಳೆ ಪ್ರೀಮಿಯಂ ಕೆಲಸಗಳು ಮಾಡ್ತಾ ಇದೀವಿ ಇವಾಗ. ಪ್ರೀಮಿಯಂ ಡಿಸೈನ್ಸ್ ಮಾಡ್ತಾ ಇದೀವಿ. ಅದಕ್ಕೆ ಕೆಲವೊಂದು ಕಸ್ಟಮರ್ ಅಂದ್ರು ನೀವು ಪ್ರೀಮಿಯಂಗೆ ಅಂತ ನಾವು ಸಪರೇಟ್ ಬ್ರ್ಯಾಂಡ್ ಬೇಕಾದ್ರೆ ಮಾಡಿ ಅಭಿಷೇಕ್, ಬಿಕಾಸ್ ಸ್ವಲ್ಪ ಡಿಸೈನ್ಸ್ ಕಾನ್ಸೆಪ್ಟ್ ನಿಮ್ಮ ಡಿಫ್ರೆಂಟ್ ಆಗಿ ನಂಗೆ ಸಿಗ್ತಿದೆ. ಬೇರೆ ಕಡೆ ಇಷ್ಟೋ ಕಸ್ಟಮರ್ಸ್ ಬೇರೆ ಕಡೆ ಹೋಗಿ ಅವರಲ್ಲಿ ಡಿಸೈನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ನಮ್ಮ ಹತ್ರ ಬಂದಿದ್ದಾರೆ. ಯೂನಿಕ್ನೆಸ್ ಅದಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೆ ನಾವು ಯೋಚನೆ ಮಾಡ್ತೇವೆ ಸರ್, ಒಂದು ಪ್ರೀಮಿಯಂ ಬ್ರ್ಯಾಂಡ್ ಸೆಗ್ಮೆಂಟ್ ಆಗಿ ತಗೊಂಡ್ಬಂದು ಪ್ರೀಮಿಯಂ ಪ್ರಾಡಕ್ಟ್ಸ್ ಎಲ್ಲ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ರನ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನ ಪ್ರೀಮಿಯಂ ಸೆಗ್ಮೆಂಟ್ ಅನ್ನ ನೋಡೋಣ. ಓನ್ಲಿ ಪ್ರೀಮಿಯಂ ಒಂದೇ ಅಲ್ಲ, ನಿಮಗೆ ಮೀಡಿಯಂ ಬೇಕು, ಬಜೆಟ್ ಬೇಕು, ಅದು ಸಿಗುತ್ತೆ. ಅದನ್ನು ಮಾಡ್ಬೋದು. 8 ಲಕ್ಷ 6 ಲಕ್ಷಕ್ಕೂ ಇದೆ ಅಲ್ವಾ? ಸೊ ಪ್ರತಿಯೊಂದು ಕೂಡ ನಿಮ್ಗೆ ಸಿಗುತ್ತೆ. ಫೈನಲ್ ಆಗಿ ನಿಮ್ಮನ್ನ ಭೇಟಿ ಆಗಬೇಕು, ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಎಸ್ ಸರ್. ಸೊ ನಮ್ಮದು ಸ್ಟುಡಿಯೋ ಸರ್ ಆರಾಮ್ ನಗರ್ ಬ್ಯಾಂಗ್ಳೂರಲ್ಲಿ ಬರ್ತಾರೆ, ರಾಜೇಶ್ವರಿ ನಗರ ಕುವೆಂಪು ಸರ್ಕಲಲ್ಲಿ. ಸೊ ಎನಿ ಕಸ್ಟಮರ್ಸ್ ಯಾರು ಬರ್ತಾರೆ ನಮ್ದು ಏನು ನಂಬರ್ಸ್ ಕೊಟ್ಟಿರ್ತೀವಿ ಅದು ಕಾಲ್ ಮಾಡಿಕೊಂಡು ನೀವು ಬರೋಕ್ಕೆ ಒಂದೇ ಪ್ರೋಗ್ರಾಮ್ ಹೇಳಿದ್ರೆ ನಮ್ಮ ಸೇಲ್ಸ್ ಕಂಟೆಂಟ್ಸ್ ಇರ್ತಾರೆ ಸರ್ ಆಫೀಸಲ್ಲಿ. ಸೊ ಕಸ್ಟಮರ್ ಬಂದಾಗ ಅವ್ರು ಪ್ರತಿಯೊಂದು ವಾಕ್ ಥ್ರೂ ಕೊಡೋದಿರ್ಬೋದು ಅಥವಾ ಅವ್ರ ಒಂದು ಪ್ರಾಡಕ್ಟ್ ನಾಲೆಜ್ ಕೊಡೋದಿರ್ಬೋದು, ಇಲ್ಲ ಕಸ್ಟಮರ್ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ನಾವು ಹೇಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು. ಸೊ ಅದು ಎಂಡ್ ಟು ಎಂಡ್ ಕಸ್ಟಮರ್ ಏನು ಬಾಕಿ ಇದೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಕಸ್ಟಮರ್ಗೆ ಹೇಳಿ ವಿ ಕ್ಯಾನ್ ಟೇಕ್ ಇಟ್ ಓವರ್. ಓಕೆ, ಏನು ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಅಲ್ಲಿಂದ ನೀವು ವಿವೋ ಡಿಸೈನ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇವರು ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್, ಪ್ರೀಮಿಯಂ ಇಂಟೀರಿಯರ್ನ ಒಂದು ತೋರಿಸಿರೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.